ಶೃಂಗೇರಿಯ ತಂಡ ಪಂದ್ಯಾಟವನ್ನು ಕಳೆದುಕೊಂಡ್ರು. ಆ ನಿಟ್ಟಿನಲ್ಲಿ ಇವಾಗ ಕ್ವಾರ್ಟರ್ ಫೈನಲ್ ಪಂದ್ಯಾರಂಭವನ್ನು ಕಂಡುಕೊಳ್ತಾ ಇದೆ. ಇದೀಗ ತಾನೇ ನಮ್ಮ ಕ್ರೀಡಾಕೂಟಕ್ಕೆ ಆಗಮಿಸಿದಂತಹ ಶ್ರೀಯುತ ಮಹೇಶ್ ಬಂಡಿ ಬಿದರಹಳ್ಳಿ ಹಾಗೂ ಶ್ರೀಯುತ ರಾಜೇಶ್ ಬಿವೈ ಇವರಿಗೆ ಕ್ರೀಡಾಕೂಟದ ಪರವಾಗಿ ಸ್ವಾಗತವನ್ನು ಕೋರ್ತಿದ್ದೇವೆ. ಎಸೆತಗಾರಿಕೆ ವಿಭಾಗದಲ್ಲಿ ಕೃಷ್ಣ ಎಸ್ ಟೈಮರ್ ಆನ್. ಮೊದಲ ಓವರ್ಗಾಗಿ ಎಂಸಿಸಿ ಕೊಲ್ಲೂರಿನ ಪರವಾಗಿ ಕೃಷ್ಣ ಬರ್ತಾ ಇದ್ದಾರೆ. ಮೈಟಿ ಕ್ರೀಡರ್ಸ್ ಬೆಂಗಳೂರು ಪರವಾಗಿ ಎಂದು ಬಹಳಷ್ಟು ಒಂದು ಅತ್ಯುತ್ತಮ ರೀತಿಯ ಪಂದ್ಯಕೂಟಗಳನ್ನು ಆಡಿರುವಂತಹ ಒಂದು ಹಿರಿಯ ಅನುಭವಿ ಆಟಗಾರ ಕೂಡ ಕೃಷ್ಣ ಕೆಲವೊಂದು ಸಮಯಗಳ ಬಳಿಕ ಮತ್ತೆ ಎಂಸಿಸಿ ಕೊಲ್ಲೂರು ಮುಖ್ಯವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಮೈಟಿ ಬೆಂಗಳೂರಿನಲ್ಲಿ. ಮೊದಲ ಚೆಂಡು ಸ್ಲಿಪ್ ವಿಭಾಗದಲ್ಲಿ ಆಡುವಂತ ಪ್ರಯತ್ನ, ಒಂದೋಟದ ಪೂರೈಕೆಯನ್ನ ಸಾಗರ್ ಭಂಡಾರಿ ಕಂಡುಕೊಂಡ್ರು. ಫ್ರೆಂಡ್ಸ್ ಬೆಂಗಳೂರಿನ ಖಾತೆ ಕೂಡ ಆರಂಭವನ್ನು ಕಾಡ್ತಾ ಇದೆ. ನಿನ್ನೆ ದಿನದ ಒಂದು ಪಂದ್ಯದಲ್ಲಿ 46 ಮೊತ್ತವನ್ನು ಪ್ರೇರಿಸಿದಂತ ಸಾಗರ್ ಭಂಡಾರಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ದಾಖಲಿಸಿದ್ದಾರೆ. ಅವರಿಗೆ ಸರಿಸಮನಾಗಿ ಗಿಳಿಯಾರು ನಾಗ ಸ್ಟ್ರೈಕ್ ಪ್ರೊಟೆಕ್ಟ್ ಅನ್ನು ಮಾಡಿಕೊಂಡು ಪಂದ್ಯಾಟವನ್ನು ಆಡಿದ್ರು. ಇಲ್ಲಿ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ ಮಾಡಿ ದಾಳಿದ ಮುಖ್ಯವಾಗಿ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ, ಒಂದು ಸುಂದರತೆಯ ಬೌಂಡ್ರಿಯನ್ನು ಇಲ್ಲಿ ಮಾಡಿ ದಾಖಲಿಸಿದ್ರು. ತಂಡದ ಮೊತ್ತ 5ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ ಮೊದಲ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಟೆನ್ನಿಸ್ ಬಾಲ್ ನಲ್ಲಿ ಬಹಳಷ್ಟು ಅತ್ಯುತ್ತಮ ರೀತಿಯ ಒಂದು ರಿವರ್ಸ್ ಶಾಟ್ ಗಳನ್ನು ದಾಖಲಿಸಬಲ್ಲಂತವರುವ ಯುವ ಆಟಗಾರ ಕೂಡ ಮಾಡಿ ಮೊದಲ ರಿವರ್ಸ್ ಶಾಟ್ ಯಶಸ್ಸನ್ನು ಕಂಡಿದ್ದಾರೆ. ಅದಾದ ಬಳಿಕ ಮತ್ತೆ ಪ್ರಯತ್ನ ಮಾಡಿದ್ರು, ಯಶಸ್ಸನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್. ಮತ್ತೊಂದು ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ, 2ನೇ ಬೌಂಡ್ರಿ ಇವಾಗ ಅಂಕಿಅಂಶ ಪಟ್ಟಿಯನ್ನು ಕಾಡ್ತಾ ಇದೆ. ಕರ್ನಾಟಕ ರಾಜ್ಯದ 2 ಅಗ್ರಮಾನ್ಯ ತಂಡಗಳು ಮೈಟಿ ಬೆಂಗಳೂರು, ಎಂಸಿಸಿ ಕೊಲ್ಲೂರು ಮುಖ್ಯವಾಗಿ ಪಂದ್ಯಾಟವನ್ನು ಆಡಿದ್ರೆ ರೇಣುಗೌಡ್ರ ಪ್ರವರ್ತನೆಯ ತಂಡ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಇವತ್ತಿನ ಮೊದಲ ಪಂದ್ಯಾಟವನ್ನು ಆಡ್ತಾ ಇದೆ ಕ್ವಾರ್ಟರ್ ಫೈನಲ್ ಪಂದ್ಯಕೂಟಕ್ಕಾಗಿ. ದಿನದ 2ನೇ ಪಂದ್ಯ ಈ ಒಂದು ಅಂಕಣವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 9ಕ್ಕೆ 40. 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಮತ್ತೆ ಕೃಷ್ಣ, ಮತ್ತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಸುಲಭದ ಒಂದೋಟದ ಪೂರೈಕೆಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ 10ಕ್ಕೆ 40. ಮೊದಲ ಓವರಿನ ಮುಕ್ತಾಯಕ್ಕಾಗಿ 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಅಂತಿಮ ಒಂದು ಎಸೆತ. ಎರಡು ಬೌಂಡರಿಯನ್ನ ಮೊದಲ ಓವರ್ನಲ್ಲಿ ಮಾಡಿ ಒಂದು ಅತ್ಯುತ್ತಮ ರೀತಿಯಾಗಿ ರಿವರ್ಸ್ ಶಾಟ್ ಮುಖ್ಯವಾಗಿ ದಾಖಲಿಸಿದ್ರು. ಇದಲ್ಲದೆ ಸಾಗರ್ ಭಂಡಾರಿ ಹೊಡೆತ, ಲಾಂಗ್ ಆಫ್ ಏರ್ ಭಾಗದಲ್ಲಿ ಚೆಂಡು ಸೀಮಾ ರೇಖೆಯ ಹೊರಭಾಗನ ಕ್ರಮಿಸ್ತಾ ಇದೆ. ಬೌಂಡ್ರಿ, ಮೊದಲ ಓವರ್ನಲ್ಲಿ 3ನೇ ಬೌಂಡರಿಗೆ ಅವಕಾಶವನ್ನ ಕೃಷ್ಣ ಮಾಡಿಕೊಟ್ರು. ತಂಡದ ಮೊತ್ತ 14 ಓಟವನ್ನು ದಾಖಲಿಸ್ತಾ ಇದ್ದಾರೆ ಆರಂಭಿಕ ಓವರಿನ ಮುಕ್ತಾಯದಲ್ಲಿ. ಬಹಳಷ್ಟೊಂದು ಅನುಭವಿಗಳ ತಂಡ ನಾರಾಯಣಗುರು ಕಪ್ಪಿನ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಒಂದೆಡೆಯಲ್ಲಿ ಸಾಗರ್ ಭಂಡಾರಿ ಮತ್ತು ಮ್ಯಾಡಿ. ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟೊಂದು ಜನಪ್ರಿಯತೆಯನ್ನು ಕಂಡುಕೊಂಡಿರ್ತಕ್ಕಂಥ ಆಟಗಾರರು, ಅಗ್ರಮಾನ್ಯ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಸಾಗರ್ ಭಂಡಾರಿ ಪಂಚ ದೇಶಗಳಲ್ಲಿ ಆಡಬಲ್ಲಂತವರುವ ಟೆನ್ನಿಸ್ ಬಾಲಿನ ಅನುಭವಿ ಆಟಗಾರ ಕೂಡ. ಯಾವುದೇ ಸಂದರ್ಭದಲ್ಲೂ ಕೂಡ ಒಂದು ಅತ್ಯುತ್ತಮ ರೀತಿಯ ಇನ್ನಿಂಗ್ಸ್ ಕಟ್ಟಬಲ್ಲಂತವರುವ ಅನುಭವಿ ಆಟಗಾರರು. ಅವ್ರ ಜೊತೆಗೆ ಒಂದು ಅತ್ಯುತ್ತಮ ರೀತಿಯ ಆರಂಭವನ್ನ ಮಾಡಿಕೊಟ್ರು. ಮೊದಲ ಓವರ್ನ ಮುಕ್ತಾಯದಲ್ಲಿ 14ಕ್ಕೆ 40 ರೂಪಾಯಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಎರಡನೇ ಓವರ್ಗಾಗಿ ಬಾಲಾಜಿ, ಚೆನ್ನೈ ಮೂಲದ ಮತ್ತರು ಅನುಭವಿ ಎಸೆತಗಾರ. ಒಟ್ಟಾರೆ 5 ಮಂದಿ ಚೆನ್ನೈ ಮೂಲದ ಆಟಗಾರರನ್ನು ಹೊಂದಿಕೊಂಡು ಎಂಸಿಸಿ ಕೊಲ್ಲೂರು ಪಂದ್ಯಾಟವನ್ನು ಆಡ್ತಾ ಇದೆ. ಹೊರ ರಾಜ್ಯದ ಆಟಗಾರರನ್ನು ಹೊಂದಿಕೊಂಡು 2ನೇ ಓವರ್ ಮೊದಲ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ 1 ಪೂರೈಕೆಯನ್ನು ಮಾಡಿ ಕಂಡುಕೊಂಡ್ರು. ತಂಡದ ಮೊತ್ತ 15ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ.
ಟೆನ್ನಿಸ್ ಬಾಲ್ ಒಂದು ಹಂತದ ಒಂದು ಬೆಳವಣಿಗೆಯನ್ನು ಕಾಣ್ತಾ ಇದ್ದ ಹಾಗೆ ಬಹಳಷ್ಟು ಹೊರ ರಾಜ್ಯದ ತಂಡಗಳೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾವೆ. ಆ ಒಂದು ಹಂತ ನಮ್ಮ ರಾಜ್ಯದ ತಂಡಗಳು ಕೆಲವೊಂದು ಹೊರ ರಾಜ್ಯದ ಆಟಗಾರರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಬಾಲಾಜಿ ಎಂಸಿಸಿ ಕೊಲ್ಲೂರಿನ ಪರವಾಗಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಹೊಸನಗರ ಬ್ರದರ್ಸ್ ಪಂದ್ಯಕೂಟದ ಒಂದು ಮೊದಲ ಪ್ರಶಸ್ತಿಯನ್ನು ಜಯಿಸಿರ್ತಕ್ಕಂಥ ಎಂಸಿಸಿ ಕೊಲ್ಲೂರಿನ ತಂಡ ಫೈನಲ್ ಹೋರಾಟದಲ್ಲಿ ಒಂದು ಹಂತದ ಜೈ ಕರ್ನಾಟಕ ಬೆಂಗಳೂರಿನ ಸೋಲಿಸುವ ಮುಖಾಂತರವಾಗಿ ಮೊದಲ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ನಾರಾಯಣಗುರು ಕಪ್ಪನ್ನು ಆಡ್ತಾ ಇದ್ದಾರೆ. ನೆಟ್ಟ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ, ಮತ್ತೆ ಒಂದು ಓಟದ ಪೂರೈಕೆಯನ್ನ ಭಂಡಾರಿ ಕಂಡುಕೊಂಡ್ರು. ತಂಡದ ಮೊತ್ತ 16ಕ್ಕೆ ಲಾಸ್ ಎರಡನೇ ಅವರ ಚಾಲ್ತಿಯಲ್ಲಿ. ಮೂರು ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. ಮತ್ತೆ 4ನೇ ಬಾರಿ 4ನೇ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಮ್ಯಾಡಿ ದಾಳಿಯ ಮುಖ್ಯವಾಗಿ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸ್ತಾ ಇದೆ. ಸಿಕ್ಸರ್ ಮೊದಲ ಓವರ್ನಲ್ಲಿ 2 ಬೌಂಡ್ರಿ ಅನ್ನು ಮ್ಯಾಡಿ ದಾಖಲಿಸಿದ್ರು. ಈ ಒಂದು ಓವರ್ ಅಲ್ಲಿ ಒಂದು ಸಿಕ್ಸರ್ ಅನ್ನ ಬಾಲಾಜಿಗೆ ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 22 ಓಟವನ್ನು ದಾಖಲಿಸ್ತಾ ಇದ್ದಾರೆ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಅಂತಿಮ 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಸ್ಲೋವರ್ ಚೆಂಡು ಗತಿ ಬರೆದಿರುತ್ತದೆ. ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ರನ್ ಔಟ್ ಚೆಕಿಂಗ್ ಆಗಿ ತೃತೀಯ ನೇತ್ರ ಒಂದು ಅತ್ಯುತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಕೂಡ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಎಂಸಿಸಿ ಕೊಲ್ಲೂರಿನ ತಂಡ. ಈ ಓವರಿನ 5ನೇ ಚೆಂಡು ಒಂದು ಹಂತದಲ್ಲಿ ಒಂದು ಟರ್ನ್ ಸತಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಆ ಒಂದು ಚೆಂಡನ್ನ 3 ವಿಕೆಟ್ಗಳನ್ನು ಆವರಿಸಿಕೊಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಬ್ಯಾಡಿ ಆ ಚೆಂಡು ಒಂದು ಹಂತದಲ್ಲಿ ತಿರುವನ್ನ ಕಂಡುಕೊಳ್ತಾ ಇರೋದ್ರಿಂದ ಕೇವಲ ತಟ್ಟಿ ಮುಟ್ಟಿ ಆಡಬಲ್ಲಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇವಾಗ ರನ್ಔಟ್ ಚೆಕಿಂಗ್ ಆಗಿ ತೃತೀಯ ನೇತ್ರ. ಮೂರು ದಿನಗಳ ಪಂದ್ಯಕೂಟ ಒಂದು ಯಶಸ್ವಿನ ಹಂತವನ್ನು ಇವತ್ತು ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಬಳಿಕ ಕಂಡುಕೊಳ್ಬೇಕಾಗಿದೆ. 1 ರಿಂದ 2 ತಿಂಗಳ ಒಂದು ಪರಿಶ್ರಮ ಅನ್ನುವಂಥದ್ದು ಅವಿನಾಶ್ ಕೆರೆಮನೆ, ಶ್ರೀನಿಧಿ ಗೌಡ, ಗಣೇಶ್ ಬಂಡಿ ಮತ್ತು ಈ ಭಾಗದ ಅವರೆಲ್ಲರ ಒಂದು ಸಂಗಡಿಗರು ಒಂದೇ ಮನಸ್ಕಾರ ಹುಡುಗರ ತಂಡ ಈ ಪಂದ್ಯಕೂಟಕ್ಕಾಗಿ ಬಹಳಷ್ಟು ಒಂದು ಉತ್ತಮ ರೀತಿಯಲ್ಲಿ ಶ್ರಮಿಸಿದ್ದಾರೆ. ಆ ಒಂದು ಶ್ರಮಕ್ಕೆ ಇವತ್ತು ಅಂತಿಮ ಹಂತದಲ್ಲಿ ಫಲ ಸಿಕ್ಕುವಂತ ಎಲ್ಲ ಸಾಧ್ಯತೆ. ಔಟ್ ಮೊದಲ ವಿಕೆಟ್ ಆಘಾತವನ್ನು ಕಾಡ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಅತ್ಯುತ್ತಮ ರೀತಿಯಲ್ಲಿ ಒಂದು ಡೈರೆಕ್ಟ್ ಶೂಟ್ ಮಾಡಿದಂತ ಎಂಸಿಸಿ ಕೊಲ್ಲೂರು ಮ್ಯಾಡಿಯ ವಿಕೆಟ್ ಅನ್ನ ರನ್ಔಟ್ ಮುಖ್ಯವಾಗಿ ಉರುಳಿಸ್ತಾ ಇದ್ದಾರೆ. 2 ಬೌಂಡರಿ 1 ಸಿಕ್ಸರ್ ಅನ್ನ ದಾಖಲಿಸಿ ಒಂದು ಅತ್ಯುತ್ತಮ ರೀತಿಯ ಒಂದು ಆರಂಭವನ್ನು ಕೊಟ್ಟಿರ್ತಕ್ಕಂಥವ್ರು ಆಟಗಾರ ಕೂಡ. 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ನೋಡಿ ಒಂದು ಸ್ವಲ್ಪ ವಾಲ್ಯೂಮ್ ಕಮ್ಮಿ. ಅಂಗಡ ಒಳಭಾಗದಲ್ಲಿ 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. 2ನೇ ಓವರಿನ ಮುಕ್ತಾಯಕ್ಕಾಗಿ ಹೊಸ ಆಟಗಾರ ಗಿಳಿಯಾರು ನಾಗ ಟೆನ್ನಿಸ್ ಬಾಲ್ ಮತ್ತೋರ್ವ ಜನಪ್ರಿಯತೆ ಪಡ್ಕೊಂಡಿರ್ತಕ್ಕಂಥ ಆಟಗಾರ. ಒಂದು ಅತ್ಯುತ್ತಮ ರೀತಿಯ ಇನ್ನಿಂಗ್ಸ್ ಅನ್ನು ದಾಖಲಿಸಬಲ್ಲಂತ ಅನುಭವಿ ಆಟಗಾರ ಕೂಡ ಗಿಳಿಯಾರು ನಾಗ ಅಂಕಣದ ಒಳಭಾಗಕ್ಕೆ ಬರ್ತಾ ಇದ್ದಾರೆ. ಮ್ಯಾಡಿಯ ವಿಕೆಟ್ ಅನ್ನು ಕಳ್ಕೊಂಡಂತ ತಂಡ ನಾಗ ಅದ್ಯಾವ ರೀತಿ ಇನ್ನಿಂಗ್ಸ್ ಅನ್ನ ಕಟ್ತಾರೆ ನೋಡ್ಬೇಕಾಗಿದೆ. ಒಂದು ಹಂತದಲ್ಲಿ ಸಫಲ್ ಆಗಿ ಆಡುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನ ಬಾಲಾಜಿ ದಾಖಲಿಸಿದ್ದಾರೆ. ಈ ಓವರ್ ಅಲ್ಲಿ ಮುಕ್ತಾಯ ಕಾಡ್ತಕ್ಕಂಥ 6 ಚೆಂಡುಗಳಲ್ಲಿ 8 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 22 ಓಟವನ್ನು ದಾಖಲಿಸ್ತಾ ಇದ್ದಾರೆ ಫ್ರೆಂಡ್ಸ್ ಬೆಂಗಳೂರಿನ ತಂಡ.
ರೇಣುಗೌಡರ ಪ್ರವರ್ತನೆಯಲ್ಲಿ ಬಹಳಷ್ಟೊಂದು ಯುವ ಆಟಗಾರರನ್ನ ಫ್ರೆಂಡ್ಸ್ ಬೆಂಗಳೂರು ಮುಖ್ಯವಾಗಿ ಟೆನ್ನಿಸ್ ಬಾಲಿಗೆ ಒಂದು ಹಂತದ ಒಂದು ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಒಂದು ತಂಡ. ಬಹಳಷ್ಟೊಂದು ಪ್ರಶಸ್ತಿಗಳನ್ನು ಈ ಮಾದರಿಯ ಪಂದ್ಯಕೂಟದಲ್ಲಿ ಒಂದು ಜಯಿಸಿಕೊಂಡಿರ್ತಕ್ಕಂಥ ಒಂದು ತಂಡ ಕೂಡ ಫ್ರೆಂಡ್ಸ್ ಬೆಂಗಳೂರು. ಬೆಂಗಳೂರಿನ ಮೈದಾನದ ಒಳಭಾಗದಲ್ಲಿ ಹಗಲು ರಾತ್ರಿಯ ಒಂದು ದಾಖಲೆಯ ಪಂದ್ಯಕೂಟವನ್ನ ಸಂಯೋಜನೆ ಮಾಡಿರುವಂತಹ ಒಂದು ತಂಡ ಕೂಡ. ಬಹಳಷ್ಟು ಉತ್ತಮ ರೀತಿಯ ಒಂದು ತಂಡ ಕೂಡ ಫ್ರೆಂಡ್ಸ್ ಬೆಂಗಳೂರು. ಸಮಯದಿಂದ ಸಮಯಕ್ಕೆ ಒಂದು ಹೊಸ ಹೊಸ ಹುಡುಗರಿಗೆ ಟೆನ್ನಿಸ್ ಬಾಲ್ ಅನ್ನ ಆಡುವುದಕ್ಕಾಗಿ ರೇಣುಗೌಡರ ಪ್ರವರ್ತನೆಯಲ್ಲಿ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ಬಹಳಷ್ಟು ಒಂದು ಸಮಯದಿಂದ ಒಂದು ಹಿರಿಯ ಅನುಭವಿ ಆಟಗಾರರಾಗಿ ವಾಸು ಪ್ರಕಾಶ್ ಆಗಿರ್ಬೋದು, ರಾಕರ್ಸ್ ನವೀನ್ ಆಗಿರ್ಬೋದು, ಸಾಗರ್ ಭಂಡಾರಿ ಆಗಿರ್ಬೋದು, ಪ್ರಸಾದ್ ನೇರಳಕಟ್ಟೆ, ಮ್ಯಾಡಿ, ಗಿಳಿಯಾರು, ನಾಗ, ಈ ರೀತಿಯ ಒಂದು ಹಿರಿಯ ಅನುಭವಿ ಆಟಗಾರರ ನಡುವೆ ಹೊಸ ಯುವ ಆಟಗಾರರಿಗೆ ಟೆನ್ನಿಸ್ ಬಾಲ್ ಅನ್ನು ಆಡುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ರೇಣುಗೌಡರ ಪ್ರವರ್ತನೆಯ ತಂಡ ಫ್ರೆಂಡ್ಸ್ ಬೆಂಗಳೂರು. ಒಂದು ಅತ್ಯುತ್ತಮ ರೀತಿಯ ಒಂದು ಆಟಗಾರರ ಒಂದು ಪಡೆ ಇಲ್ಲಿ MCC ಕೊಲ್ಲೂರಿನ ಮುಖ್ಯವಾಗಿ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಮೂರನೇ ಓವರ್ಗಾಗಿ ಕೊಹ್ಲಿ ವೈಡ್ ಬಾಲಿಗೆ ಅವಕಾಶವನ್ನು ಮಾಡಿಕೊಟ್ರು. ನಿನ್ನೆ ದಿನದ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡ್ಕೊಂಡಂತ ಆಟಗಾರ ಕೂಡ ಕೊಹ್ಲಿ. ಸ್ಲೋವರ್ ಚೆಂಡು ಮತ್ತೆ ಸ್ಟ್ರೈಕ್ ಪ್ರೊಟೆಕ್ಟ್ ಅನ್ನ ಗಿಳಿಯಾರು ದಾಗ ಮಾಡಿಕೊಂಡ್ರು. ಯಾವುದೇ ಸಂದರ್ಭದಲ್ಲೂ ಕೂಡ ಒಂದು ಲೆಕ್ಕಾಚಾರದ ಆಟವನ್ನೇ ದಾಖಲಿಸಬಲ್ಲಂತ ಆಟಗಾರ ಗಿಳಿಯಾರು ನಾಗ. ನಾವು ಕಂಡಾಗೆ ಒಂದು ಪ್ರಾಮುಖ್ಯತೆ ಪಂದ್ಯದಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಇನ್ನಿಂಗ್ಸ್ ಅನ್ನು ಕಟ್ಟಬಲ್ಲಂತ ಸಾಮರ್ಥ್ಯ ಆಟಗಾರ. ಕ್ವಾರ್ಟರ್ ಫೈನಲ್ ಆಗಿರ್ಬೋದು, ಸೆಮಿಫೈನಲ್ ಆಗಿರ್ಬೋದು, ಈ ರೀತಿಯ ಹಂತದಲ್ಲಿ ತಂಡ ಸಂಕಷ್ಟದಲ್ಲಿರುವಾಗ ಆ ಸಂಕಷ್ಟದಿಂದ ಫ್ರೆಂಡ್ಸ್ ಬೆಂಗಳೂರನ್ನ ಪಾರು ಮಾಡಬಲ್ಲಂತ ಅನುಭವಿ ಆಟಗಾರ ಕೂಡ ಗಿಳಿಯಾರು ನಾಗ. ಅಡ್ಡ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ ರಾಜು ಅವರ ಪ್ರವರ್ತನೆಯ ತಂಡ ಮೈಟಿ ಬೆಂಗಳೂರು. ಬಹಳಷ್ಟೊಂದು ಉತ್ತಮ ರೀತಿಯ ಆಟಗಾರರ ಟೆನ್ನಿಸ್ ಬಾಲಿಗೆ ಒಂದು ಕೊಟ್ಟಂತ ಒಂದು ತಂಡ ಕೂಡ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ. MCC ಕೊಲ್ಲೂರು ಮುಖ್ಯವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಸ್ವತಃ ತಂಡದ ಪ್ರವರ್ತಕರಾಗಿರುವಂತಹ ರಾಜು ಅವರು ಚೆಂಡನ್ನು ಅಡ್ಡಾಯಿಸಿದ್ರು. ಆ ನಿಟ್ಟಿನಲ್ಲಿ ಡೈರೆಕ್ಟ್ ಶೂಟ್ ಮಾಡುವ ಮುಖ್ಯವಾಗಿ ಒಂದೊಂದು ಪೂರೈಕೆಯನ್ನು ಕಟ್ಕೊಳ್ತಾ ಇದೆ ತಂಡದ ಮೊತ್ತ 25 ಓಟಗಳು. ರಾಜ್ಯದ ಅಗ್ರಮಾನ್ಯ ಆಟಗಾರರೆಲ್ಲರೂ ಕೂಡ ನಮ್ಮ ಈ ಒಂದು ಗರ್ತಿಕೆರೆ ಮೈದಾನ ಒಳಭಾಗದಲ್ಲಿ ಮೊದಲ ಬಾರಿಗೆ ಇಲ್ಲಿ ಪಾದಾರ್ಪಣೆಯನ್ನು ಮಾಡುವ ಮುಖ್ಯವಾಗಿ ನಾರಾಯಣಗುರು ಕಪ್ಪನ್ನು ಆಡ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 26 ಓಟವನ್ನು ಇಲ್ಲಿ ದಾಖಲಿಸಿದ್ರು. ಮೂರನೇ ಓವರ್ ಚಾಲ್ತಿಯಲ್ಲಿ 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಬಾಲ್ ಕೊಹ್ಲಿ ಎಸೆತಗಾರಿಕೆ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ. ಸಾಗರ್ ಭಂಡಾರಿ ಹೊಡೆತ ತನ್ಮೂಲಕ ಶಾರ್ಟ್ ಪಾಯಿಂಟ್ ಅಪೇಕ್ಷೆ ನೋಡೋಣ. ಸುಲಭದ ಕ್ಯಾಚ್ ಕೈ ಸೇರ ಮುಖ್ಯವಾಗಿ 2ನೇ ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಅದು ಬೇರುಸಿನ ಆಟಕ್ಕೆ ಒಂದು ಮರೆ ಹೋಗಬಲ್ಲಂತ ಪ್ರಯತ್ನವನ್ನ ಸಾಗರ್ ಭಂಡಾರಿ ಮಾಡಿದ್ರು. ಕರ್ನಾಟಕದವರುವ ಹೆಮ್ಮೆಯ ಆಟಗಾರ, ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಒಂದು ಅಭಿಮಾನಿಗಳನ್ನು ಹೊಂದಿರತಕ್ಕಂತ ಸಾಗರ್ ಭಂಡಾರಿ ಸುಲಭದ ಕ್ಯಾಚ್ ಅನ್ನು ಕೊಡುವ ಮುಖ್ಯವಾಗಿ ಇಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. 2ನೇ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ರಾಕರ್ಸ್ ನವಿದ ಫ್ರೆಂಡ್ಸ್ ಬೆಂಗಳೂರಿನ ಮತ್ತರ್ವ ಆಪತ್ಕಾಲದ ಬಂಟ. ಬಹಳಷ್ಟು ಅತ್ಯುತ್ತಮ ರೀತಿಯ ಆಟವನ್ನು ದಾಖಲಿಸಬಲ್ಲಂತ ನವಿದ ಯಲಹಂಕ ಪರಿಸರದ ಬೆಂಗಳೂರಿನ ಮತ್ತರ್ವ ಅನುಭವಿ ಆಟಗಾರ ಅಂಕರ ಒಳಭಾಗದಲ್ಲಿ. ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಸಹಕಾರ ನೀಡಿದಂತ
ಚಂದ್ರಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಶಿವಮೊಗ್ಗ ಇವರಿಗೂ ಕೂಡ ಪ್ರೀತಿಪೂರ್ವಕದ ಸ್ವಾಗತ ಹಾಗೂ ಧನ್ಯವಾದವನ್ನ ಕೋರ್ತಾ ಇದ್ದೇವೆ. ಈ ಒಂದು ಭಾಗದಲ್ಲಿ ಉಚಿತ ಚಿಕಿತ್ಸೆಯ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತ ಚಂದ್ರಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಶಿವಮೊಗ್ಗ ಇವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. 26-2 ಅಂತಿಮ ಚೆಂಡು ಮಿಡ್ವಿಕೆಟ್ ಭಾಗದಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ತಟ್ಟಿಮುಟ್ಟಿ ಆಡುವಂತ ಪ್ರಯತ್ನ, ಒಂದು ಓಟದ ಪೂರೈಕೆಯನ್ನ ಕಂಡುಕೊಂಡ್ರು. ಮತ್ತೆ ರನೌಟ್ ಚೆಕಿಂಗ್ ಆಗಿ ತೃತೀಯ ನೇತ್ರ. ಅದ್ಯಾವ ತೀರ್ಪು ಹೊರಬೀಳುತ್ತೆ ನೋಡ್ಬೇಕಾಗಿದೆ. ಮೊದಲ ಹಂತದಲ್ಲಿ ಒಂದು ಅನಗತ್ಯದ ಓಟವನ್ನು ದಾಖಲಿಸುವಂತ ಒಂದು ಹಂತದಲ್ಲಿ ನಟ್ಔಟ್ ಮ್ಯಾಡಿ ವಿಕೆಟ್ ಅನ್ನು ಕೊಟ್ಟರು. ಅದಾದ ಬಳಿಕ ಒಂದು ಸುಲಭದ ಕ್ಯಾಚ್ ಅನ್ನ ಸಾಗರ್ ಭಂಡಾರಿ ಕೊಟ್ಟಿದ್ದಾರೆ. ಇದು ನಟ್ಔಟ್ ಎನ್ನುವಂತ ಒಂದು ಸೂಚನೆ ಬರ್ತಾ ಇದೆ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 28 ಓಟಗಳು ಫ್ರೆಂಡ್ಸ್ ಬೆಂಗಳೂರಿನ ತಂಡ ಇಲ್ಲಿ ದಾಖಲಿಸ್ತಾ ಇದೆ. ಎಂಸಿಸಿ ಕೊಲ್ಲೂರು ಒಂದು ಅತ್ಯುತ್ತಮ ರೀತಿಯ ಒಂದು ಬೌಲಿಂಗ್ ಅನ್ನ ಮಾಡ್ತಕ್ಕಂಥ ಒಂದು ತಂಡ. ಬಹಳಷ್ಟು ಒಂದು ಅತ್ಯುತ್ತಮ ರೀತಿಯ ಒಂದು ಆಟಗಾರರನ್ನ ಹೊಂದಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ ಎಂಸಿಸಿ. ತಂಡ ಮೊತ್ತ 27. ಬೌಲರ್ ಬಾಲಾಜಿ 4ನೇ ಓವರ್ಗಾಗಿ ಬರ್ತಾ ಇದ್ದಾರೆ. 3 ಓವರ್ಗಳ ಮುಕ್ತಾಯದಲ್ಲಿ 27 ಓಟವನ್ನು ದಾಖಲಿಸಿದ ತಂಡ. ನವೀನ ಮತ್ತೆ ಬೀಸುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಬಾಲಾಜಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ಇಲ್ಲಿ ದಾಖಲಿಸಿದ್ದಾರೆ. ಮತ್ತೊಂದು ಡಾಟ್ ಬಾಲ್ 4ನೇ ಓವರ್ನ ಮೊದಲ ಹಂತದಲ್ಲಿ ಬಾಲಾಜಿ ದಾಖಲಿಸ್ತಾ ಇದ್ದಾರೆ. ಮತ್ತೆ 2ನೇ ಬಾರಿ ನಾರಾಯಣಗುರು ಕಪ್ಪಿನ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ. ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಕ್ಕಂತ SNGC ನ್ಯಾಶ್ ಬೆಂಗಳೂರು ಮತ್ತು ಜಾನ್ಸನ್ ಕುಂದಾಪುರದ ತಂಡ. ಟೆನ್ನಿಸ್ ಬಾಲ್ನ ಮತ್ತೆರಡು ಅನುಭವಿಗಳ ತಂಡ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ಲಿಕ್ಕಿದ್ದಾರೆ. ಓಟಗಳಿಗೆ ಇಲ್ಲಿ ಅವಕಾಶವನ್ನು ಬಾಲಾಜಿ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ಒಂದು ಎಸೆತವನ್ನು ದಾಖಲಿಸಿದ್ರು. 27 ಓಟವನ್ನು ದಾಖಲಿಸ್ತಾ ಇರುವಂತ ಒಂದು ತಂಡ ಫ್ರೆಂಡ್ಸ್ ಬೆಂಗಳೂರು. ನವೀನ ಮತ್ತು ನಾಗ ಇನ್ನಿಂಗ್ಸ್ ಅನ್ನ ಕಟ್ಟಲೇಬೇಕಾಗಿದೆ. ಅದ್ಯಾವ ರೀತಿ ಒಂದು ಆಟವನ್ನು ಆಡ್ತಾರೆ ನೋಡ್ಬೇಕಾಗಿದೆ. ಮಿಡ್ ವಿಕೆಟ್ ಭಾಗದಲ್ಲಿ ಆಡುವಂತ ಪ್ರಯತ್ನ, ಮತ್ತೊಂದು ಪೂರೈಕೆಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ 28 ಓಟಗಳು. 4ನೇ ಓವರ್ ಚಾಲ್ತಿಯಲ್ಲಿ 2 ಚೆಂಡುಗಳು ಮೊದಲ ಹಂತದಲ್ಲಿ ಡಾಟ್ ಆಗಿತ್ತು. ಒಂದು ಅತ್ಯುತ್ತಮ ರೀತಿಯ ಒಂದು ಆರಂಭವನ್ನ ಚೆನ್ನೈ ಮೂಲದ ಆಟಗಾರ ಬಾಲಾಜಿ ಕೊಟ್ಟರು 4ನೇ ಓವರ್ಗಾಗಿ. ಬಹಳಷ್ಟು ಉತ್ತಮ ರೀತಿಯ ಎಸೆತವನ್ನು ದಾಖಲಿಸ್ತಕ್ಕಂಥವರು ಬೌಲರ್. ಇನ್ನು ಕೂಡ 3 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ರೇಣುಕಾನಂದ ಸ್ವಾಮೀಜಿ ಅವರ ಒಂದು ಸಂಪೂರ್ಣ ಆಶೀರ್ವಾದ ಮತ್ತು ಬೆಂಬಲದೊಂದಿಗೆ ಸಾಕ್ತಕ್ಕಂಥ ಪಂದ್ಯ ಕೂಟ. ಓಟಗಳೇ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ಎಂಸಿಸಿ ಕೊಲ್ಲೂರಿನ ಪರವಾಗಿ ಇಲ್ಲಿ ಬಾಲಾಜಿ ದಾಖಲಿಸ್ತಾ ಇದ್ದಾರೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದ್ರು. ಮುಕ್ತಾಯ ಕಾಡ್ತಕ್ಕಂಥ 4 ಚೆಂಡುಗಳಲ್ಲಿ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಓಟಗಳು ಮತ್ತೆ ಬರ್ತಾ ಇಲ್ಲ. ಗತಿ ಪರಿವರ್ತನೆ ಎಸೆತ ಗಿಳಿಯಾರು ನಾಗ ಚೆಂಡಿನ ಒಂದು ಗಣನೆಯನ್ನು ಪಡ್ಕೊಳ್ತಾ ಇದ್ದಾರೆ. ಚೆಂಡನ್ನು ಗಮನಿಸಿ ಆಡಬಲ್ಲಂತ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದಾಗ ಮತ್ತೆ ಓಟವನ್ನು ದಾಖಲಿಸ್ತಾ ಇಲ್ಲ. ಅಂತಿಮ ಚೆಂಡು 4ನೇ ಓವರ್ನಲ್ಲಿ ಬಾಕಿಯಲ್ಲಿದೆ. ಮಿಡ್ ವಿಕೆಟ್ ಭಾಗದಲ್ಲಿ ಆಡುವಂತ ಪ್ರಯತ್ನ ನಾಗ ದಾಖಲಿಸಿದ್ರು. ಮತ್ತೆ ಒಂದು ಓಟದ ಪೂರೈಕೆಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ 29 ಓಟಗಳು. 4 ಓವರ್ಗಳ ಮುಕ್ತಾಯ, ಅರ್ಧಾಂಶ ಓವರ್ಗಳ ಮುಕ್ತಾಯವನ್ನು ಕಾಡ್ತಾ ಇದೆ. ಈಗಾಗಲೇ ಅರ್ಧ ಅಂತ ಒಂದು ಓವರ್ಗಳನ್ನ
16 ನಿಮಿಷದ ಒಳಗಡೆ ಮುಗಿಸಿದ್ದಾರೆ. ಇನ್ನು ಕೂಡ 16 ನಿಮಿಷಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಬಾಕಿಯಲ್ಲಿ ಉಳಿತಕ್ಕಂಥ 4 ಓವರ್ಗಳನ್ನು ಮುಗಿಸಬೇಕಾಗಿದೆ ಎಂಸಿಸಿ ಕೊಲ್ಲೂರಿನ ತಂಡ. ಮೊದಲ ದಿನ ಬೆಳಗ್ಗೆ ಆರಂಭದ ಕಂಡಿರ್ತಕ್ಕಂಥ ಪಂದ್ಯಕೂಟ. ಕ್ರಿಕೆಟಿನ ನಡುವೆ ಕೆಲವೊಂದು ಗೌರವಾನ್ವಿತ ಅತಿಥಿ ಗಣ್ಯರನ್ನ ಮೊದಲ ದಿನದಲ್ಲಿ ಗೌರವಿಸಿ ಸನ್ಮಾನಿಸುವಂತ ಒಂದು ಕಾರ್ಯಕ್ರಮ. ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆಗಳನ್ನ ಈ ಪರಿಸರದ ಜನತೆಗೆ ಒಂದು ಹಂತದಲ್ಲಿ ತೋರ್ಪಡಿಸುವ ಮುಖ್ಯವಾಗಿ ಕೆಲವೊಂದು ಸಾಧಕರನ್ನ ವರ್ಣರಂಜಿತ ವೇದಿಕೆ ಮೇಲ್ಭಾಗದಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರನ್ನ ಸನ್ಮಾನಿಸಿ ಗೌರವಿಸಿದ್ದಾರೆ. ಇದು ಈ ಟೂರ್ನಮೆಂಟಿನ ಒಂದು ಮಹತ್ವದ ಹಂತ. ಒಂದು ಅತ್ಯುತ್ತಮ ರೀತಿಯ ಒಂದು ಪಂದ್ಯಕೂಟ. ಮೊದಲ ದಿನ ವರ್ಣರಂಜಿತ ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ಆರಂಭವನ್ನು ಕಂಡಿದೆ. ದೀಕ್ಷಾ ಅಲೆಮೂರು ಅವರಿಂದ ಒಂದು ಸ್ಯಾಕ್ಸೋಫೋನ್ ವಾದನ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಮೆರುಗನ್ನು ತಂದುಕೊಟ್ಟಂತ ಒಂದು ಹಂತ. ಇವೆಲ್ಲವೂ ಕೂಡ ಟೆನ್ನಿಸ್ ಬಾಲಿನ ಒಂದು ಹೊಸ ಯುಗವನ್ನ ಗರ್ತಿಕೆರೆ ಮೈದಾನ ಒಳಭಾಗದಲ್ಲಿ ಸ್ಥಾಪಿಸುವಂತ ಒಂದು ಪ್ರಯತ್ನದತ್ತ ಸಾಕ್ತಕ್ಕಂತ ನಾರಾಯಣಗುರು ಮಂಡಳಿಯ ತಂಡ ಅಂತಿಮ ಹಂತಕ್ಕಾಗಿ ಇಲ್ಲಿ ಮತ್ತೆ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಡ್ತಾ ಇದ್ದಾವೆ. ಅಂತಿಮ ದಿನಕ್ಕಾಗಿ ಎಸ್ ಟೈಮರ್ ಆನ್. ಕೊಹ್ಲಿ ಎಸೆತಗಾರಿಕೆ ವಿಭಾಗದಲ್ಲಿ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಮತ್ತೆ ಓಟಗಳು ಬರ್ತಾ ಇಲ್ಲ. 5ನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. ತಂಡದ ಮೊತ್ತ 29ಕ್ಕೆ ಪ್ರಮುಖ 2 ವಿಕೆಟ್ ಆಘಾತದ ಬಳಿಕ ಪಂದ್ಯಾಟವನ್ನು ಆಡ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ತೀರಾ ಯಾರ್ಕಲೆಂಡ್ ಡೆಲಿವರಿ ರನ್ ಮಾಡುವ ಪ್ರಯತ್ನ, ಡೈರೆಕ್ಟ್ ಶೂಟ್ ಮಾಡುವಂತ ಪ್ರಯತ್ನವನ್ನ ಸ್ವತಃ ಬೌಲರ್ ಮಾಡಿದ್ರು. ಇಲ್ಲಿ ಯಶಸ್ಸನ್ನ ಕಾಣ್ತಾ ಇಲ್ಲ. ಗಿಳಿಯಾರು ನಾಗ ಮತ್ತೆ ಓಟವನ್ನು ದಾಖಲಿಸ್ತಾ ಇಲ್ಲ. ಮೊದಲ ಹಂತದಲ್ಲಿ ಸಾಗರ್ ಭಂಡಾರಿ ಒಂದು ಹಂತದ ಅತ್ಯುತ್ತಮ ರೀತಿಯಲ್ಲಿ ಸ್ಟ್ರೈಕ್ ರೊಟೆಕ್ಟ್ ಅನ್ನು ಮಾಡಿದ್ರು. ಮ್ಯಾಡಿ ಒಂದು ರಿವರ್ಸ್ ಶಾಟ್, 2 ಬೌಂಡ್ರಿ ಮುಖ್ಯವಾಗಿ ಫ್ರೆಂಡ್ಸಿಗೆ ಆರಂಭವನ್ನ ಒದಗಿಸಿ ಕೊಟ್ಟಿದ್ದಾರೆ. ನೆಟ್ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಮಿಡ್ ಆಫ್ ಮೇಲ್ಭಾಗದಲ್ಲಿ ನಾಗ ಒಂದೊಂದರ ಪೂರೈಕೆಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ 30 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನು ಕೂಡ 3 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ 5ನೇ ಓವರಿನ ಮುಕ್ತಾಯಕ್ಕಾಗಿ. ನಾಲ್ಕನೇ ಚೆಂಡು ಶಾರ್ಟ್ ಪಾಯಿಂಟ್, ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ಒಂದೊಂದರ ಪೂರೈಕೆಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ 31. ಮತ್ತೊಂದು ವಿಕೆಟ್ ಇಲ್ಲಿ ಆಘಾತವನ್ನು ಕಾಡ್ತಾ ಇದೆ. ಈಗಾಗಲೇ ಪಂದ್ಯಕೂಟಕ್ಕೆ ಅತ್ಯುತ್ತಮ ರೀತಿಯ ಒಂದು ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕ್ರೀಡಾ ಪ್ರೋತ್ಸಾಹದ ನಾಯಕರಾಗಿರುವಂತಹ ಸತೀಶ್ ಕುಣೆಗೆದ್ದೆ ಅವರಿಗೆ ನಾವು ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮೂರನೇ ವಿಕೆಟ್ ರೂಪದಲ್ಲಿ ಗಿಳಿಯಾರು ನಾಗದ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸ ಆಟಗಾರ ಧೀರಾಜ್ ಅಲೆ ಊರು ಅಂಕಣದ ಒಳಭಾಗದಲ್ಲಿ. ಲಾಸ್ಟ್ ಒಂದು ಬಾಲ್.
ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಮತ್ತೆ ಓಟಗಳು ಬರ್ತಾ ಇಲ್ಲ. 5 ಓವರ್ಗಳ ಮುಕ್ತಾಯದಲ್ಲಿ ತಡೆದ ಮೊತ್ತ 31 ಓಟಗಳು ಪ್ರಮುಖ. 3 ವಿಕೆಟ್ಸ್ ಆಘಾತದಲ್ಲಿ ಪಂದ್ಯಾಟವನ್ನು ಆಡ್ತಕ್ಕಂತ ಫ್ರೆಂಡ್ಸ್ ಬೆಂಗಳೂರಿನ ತಂಡ. Zimam zimam bing bing boo, tum sastena se, taar chimक गई छाती से. Zimam zimam bing bing boo, tum sastena se, tum तार है ढीली कौन कसे, 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 कौन कसे. ब्रेन की बत्तियां बुझा के बस ट्रिप लैंड दो. ये लूप में ट्यून बजा के थोड़ा हिट होने दो. दुनिया दी परवाह कदे नहीं करीदा, खुश होके जीना ना कि सड़ मरीदा. ಅದರ ಒಳಭಾಗದಲ್ಲಿ 5 ಓವರ್ಗಳ ಮುಕ್ತಾಯದಲ್ಲಿ 31 ಓಟವನ್ನು ದಾಖಲಿಸಿರ್ತಕ್ಕಂಥ ಒಂದು ತಂಡ ಫ್ರೆಂಡ್ಸ್ ಬೆಂಗಳೂರು. 21 ನಿಮಿಷದ ಒಳಗಡೆ 5 ಓವರ್ಗಳನ್ನು ಮುಗಿಸಿದ್ದಾರೆ. ಇನ್ನು 3 ಓವರ್ಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 11 ನಿಮಿಷಗಳ ಆಟ ಬಾಕಿಯಲ್ಲಿದೆ. 11 ನಿಮಿಷದ ಒಳಗೆ 3 ಓವರ್ಗಳನ್ನು ಮುಗಿಸಬೇಕಾಗಿದೆ ಎಂಸಿಸಿ ಕೊಲ್ಲೂರಿನ ತಂಡ. ಪ್ರಿತೇಶ್ ಆರ್ನವರ ಮೊದಲ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಬಹಳಷ್ಟು ಉತ್ತಮತೆ ಒಂದು ಕ್ಷೇತ್ರ ರಕ್ಷಣೆಯನ್ನ ಸಂದೀಪ ಪೂಂಜಾಲಿ ಮಾಡ್ತಾ ಇದ್ದಾರೆ. ಎಂಸಿಸಿ ಕೊಲ್ಲೂರು ಇಲ್ಲಿ ಪಂದ್ಯಾಟವನ್ನು ಆಡ್ತಕ್ಕಂಥ ತಂಡ. ಮೈಟಿ ಬೆಂಗಳೂರು ಎಂಸಿಸಿ ಕೊಲ್ಲೂರು ಮುಖ್ಯನ ನಾಮಾಂಕದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಓಟಗಳೇ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಒಂದೋಟದ ಪೂರೈಕೆ ತಗೊಳಕ ಕ್ಷೇತ್ರ ರಕ್ಷಣ ವೈಫಲ್ಯತೆ ಕರ್ತಗತ್ತ ಎಂಸಿಸಿ ಕೊಲ್ಲೂರಿನ ತಂಡ. ಆ ಕ್ಷೇತ್ರ ರಕ್ಷಕರು ಮತ್ತೊಂದು ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಒಟ್ಟಾರೆ 2 ಓಟದ ಸೇರ್ಪಡೆ. ತಡೆದ ಮೊತ್ತ 34. ಬೀರಾಜ್ ಅಲವರು ಹೊಡೆತ ಕ್ಷಣಾತ್ರ ಗಾಳಲಿತ್ತು. ಸುಲಭದ ಕ್ಯಾಚ್ ಅನ್ನ ಮಿಡ್ ಆಫ್ ಫೇಲ್ ಭಾಗದಲ್ಲಿ ಪಡ್ಕೊಂಡಿದ್ದಾರೆ. 4ನೇ ವಿಕೆಟ್ ಆಘಾತವಾದ ಕಾಡ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಒಂದು ಅತ್ಯುತ್ತಮ ರೀತಿಯಿಂದ ಬೌಲಿಂಗ್ ಅನ್ನು ಮಾಡ್ತಕ್ಕಂಥ ಎಂಸಿಸಿ ಕೊಲ್ಲೂರಿನ ತಂಡ ಕೆಲವೊಂದು ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಸಂಡೇ ಸಲೀಂ ಇವರ ಒಂದು ಅನುಪಸ್ಥಿತಿ ಇದ್ರೂ ಕೂಡ ಇವತ್ತು ಇಲ್ಲೂ ತಂಡವನ್ನ ಸೇರಿಕೊಳ್ತಾ ಇದ್ದಾರೆ. ಟೆನ್ನಿಸ್ ಬಾಲ್ ಮತ್ತರು ಅನುಭವಿ ಆಟಗಾರ ಸಂದೀಪ ಪೂಂಜಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಓಟಗಳೇ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಬಹಳಷ್ಟೊಂದು ಉತ್ತಮತೆ ಒಂದು ಹೊಡೆತ ಹಾಲಪ್ಪ ಅಂಕಣ ಒಳಭಾಗದಲ್ಲಿ. ಸುಂದರತೆ ಎಸೆತ ಪ್ರಿತೇಶ್ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ.
ಇಲ್ಲಿ ಮತ್ತೊಂದು ಡಾಟ್ ಬಾಲ್ ಇವಾಗ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 6ನೇ ಓವರ್ ಚಾಲ್ತಿಯಲ್ಲಿ ತಂಡದ ಮೊತ್ತ 35 ಓಟಗಳು. ಹೆಲಿಕಾಪ್ಟರ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ತೀರಾ ಯಾರ್ಕರ್ ಎಸೆತ, ಒಂದು ಅತ್ಯುತ್ತಮ ರೀತಿಯ ಒಂದು ಎಸೆತವನ್ನು ಇಲ್ಲಿ ದಾಖಲಿಸಿದ್ದಾರೆ. ಆ ಚೆಂಡಿಗೆ ಒಂದೋಟವನ್ನು ಪೂರೈಸ್ತಾ ಇರ್ತಕ್ಕಂಥ ರಾಕರ್ಸ್ ನವೀನ ಇಲ್ಲಿ ಒಂದೋಟದ ಪೂರೈಕೆಯನ್ನು ಕಂಡುಕೊಂಡ್ರು. 6 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 36ಕ್ಕೆ 4 ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರಿನ ತಂಡ ಇನ್ನು ಕೂಡ 2 ಓವರ್ಗಳು ಬಾಕಿಯಲ್ಲಿ ಉಳಿತಾ ಇದೆ. ಅರ್ಥಾತ್ 12 ಚೆಂಡು. ನಮ್ಮ ಅನಿಸಿಕೆ ಪ್ರಕಾರ ಪ್ರತಿ ಓವರ್ನಲ್ಲೂ ಕೂಡ 10 ರಿಂದ 12 ಆಟವನ್ನು ದಾಖಲಿಸಬಲ್ಲಂತ ಪ್ರಯತ್ನವನ್ನ ಮಾಡಿದ್ರೆ 2 ಓವರ್ಗಳಲ್ಲಿ 24 ಓಟವನ್ನು ದಾಖಲಿಸುವಂತ ಒಂದು ಹಂತವನ್ನು ಕಾಣಬಹುದಾಗಿದೆ. ಒಟ್ಟಾರೆ ಈಗಾಗಲೇ 6 ಓವರ್ಗಳಲ್ಲಿ ದಾಖಲಿಸತಕ್ಕಂಥ ಮೊತ್ತ 36. ಇನ್ನು ಬಾಕಿಯಲ್ಲಿ ಇರ್ತಕ್ಕಂಥ 12 ಚೆಂಡುಗಳ ಮುಂದೆ 24 ಓಟಗಳು ಬಂದ್ರೆ 68 ಓವರ್ಗಳಲ್ಲಿ ಬರ್ತಕ್ಕಂಥ ಒಂದು ಮೊತ್ತವಾಗುತ್ತೆ. 61ರ ಟಾರ್ಗೆಟ್ ಆಗುವಂತ ಎಲ್ಲ ಒಂದು ಸಾಧ್ಯತೆಗಳು ಫ್ರೆಂಡ್ಸ್ ಬೆಂಗಳೂರಿನ ಆಟಗಾರರು ಮಾಡಬೇಕಾಗಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಪ್ರಮೋದ್, ಮೂಲಕವಾಗಿ ಬಹಳಷ್ಟು ಹೊಡೆತ, ಕ್ಷಣಾತ್ರ ಗಾಳಿಯಲ್ಲಿ ಚೆಂಡು, ಕ್ಯಾಚ್ ಅನ್ನು ಪಡ್ಕೊಳ್ಳಬಲ್ಲಂತ ಒಂದು ಪ್ರಯತ್ನವನ್ನ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಮಾಡಿದ್ದಾರೆ. ಇಲ್ಲಿ ಮತ್ತೆ ಒಂದೋಟದ ಪೂರೈಕೆಯ ಬಳಿಕ ಜೀವದಾನವನ್ನು ಪಡ್ಕೊಳ್ತಕ್ಕಂಥ ರಾಕರ್ಸ್ ನವೀನ 37ಕ್ಕೆ ತಂಡದ ಮೊತ್ತ ಏರಿಕೆಯನ್ನು ಕಾಡ್ತಾ ಇದೆ. ಪ್ರಮೋದ ಎಸೆತಗಾರಿಕೆ ವಿಭಾಗದಲ್ಲಿ ಮೊದಲ ಬಾರಿಗೆ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರು ಪರವಾಗಿ ಟೆನ್ನಿಸ್ ಬಾಲ್ನಿಂದ ಪಾದಾರ್ಪಣೆ ಮಾಡಿರ್ತಕ್ಕಂಥವರು ಎಸೆತಗಾರ ಕೂಡ ಪ್ರಮೋದ. ಈ ಹಂತದಲ್ಲಿ ಚೆಂಡು ಕ್ಷೇತ್ರ ಕ್ಷಣ ವಿಫಲತೆ ಕಾಡ್ತಾ ಇದೆ. ವೈಡ್ ಬಾಲ್ ಪ್ಲಸ್ ಬೌಂಡ್ರಿ, 5 ಓಟದ ಸೇರ್ಪಡೆ, ರನ್ನಿನ ಬರವನ್ನು ಕಾಡ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡಕ್ಕೆ ಒಂದು ಎಸೆತ ಆಶಾದಾಯಕ ಅಂಶವಾಗ್ತಾ ಇದೆ. 5 ಓಟಗಳನ್ನ ಕಂಡುಕೊಂಡ್ರು. ತಂಡದ ಮೊತ್ತ 42 ಓಟಗಳು. ಎಲ್ರಿಗೂ ಕೂಡ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆಯ ಮೇಲ್ವಿಚಾರಣೆಯನ್ನು ನಡೆಸಿ ಇದೀಗ ತಾನೇ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ನಾರಾಯಣಗುರು ಕ್ರಿಕೆಟರ್ಸ್ನ ಅಧ್ಯಕ್ಷರಾದಂಥ ಶ್ರೀಯುತ ಗಣೇಶ್ ಬಂಡಿ ಅವರು ಇದೀಗ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಸ್ವಾಗತವನ್ನು ಕೋರ್ತಿದ್ದೇವೆ. ಈ ಪಂದ್ಯಕೂಟಕ್ಕಾಗಿ 3 ದಿನಗಳ ಕಾಲ ಒಂದು ಅತ್ಯುತ್ತಮ ರೀತಿಯ ಒಂದು ಉಪಹಾರದ ವ್ಯವಸ್ಥೆಯನ್ನು ಮಾಡಿರ್ತವರು ಮತ್ತು ಈ ಟೂರ್ನಮೆಂಟಿನ ಪ್ರವರ್ತಕರಾಗಿರುವಂತಹ ಗಣೇಶ್ ಬಂಡಿ ಅವರು ಈಗಾಗಲೇ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಾವು ಆತ್ಮೀಯ ಆದರಣೀಯ ಪ್ರೀತಿಯ ಸ್ವಾಗತ ಬಯಸ್ತಾ ಇದ್ದೇವೆ. ನಾರಾಯಣಗುರು ಕಪ್ 2026ಕ್ಕಾಗಿ 3 ಚೆಂಡು ಮುಕ್ತಾಯವನ್ನು ಕಾಡ್ತಾ ಇದೆ. ತಂಡದ ಮೊತ್ತ 43-43. ಪ್ರಮೋದ ಎಸೆದ ಚೆಂಡು ಬೀಸುವಂತ ಪ್ರಯತ್ನ, ಮತ್ತೆ ಒಂದು ಓಟದ ಪೂರೈಕೆಯನ್ನು ಕಂಡುಕೊಂಡ್ರು. ಇವತ್ತಿನ ಮೊದಲ ಪಂದ್ಯ 54-55ರ ಟಾರ್ಗೆಟ್ ಇದೆ. ಪಂದ್ಯಾಟವನ್ನ ಟೀಮ್ ಕುಶಲ್ ಅಪ್ಪುಲವನ್ ಬೆಂಗಳೂರಿನ ತಂಡ ಜಯಿಸಿಕೊಂಡಿದ್ದಾರೆ. ಇದು ಏನಾಗುತ್ತೆ ನೋಡ್ಬೇಕಾಗಿದೆ. ನಾವು ಕಂಡ ಹಾಗೆ ಮೈದಾನ ಒಳಭಾಗದಲ್ಲಿ 2 ದಿನ, ಮೊದಲ ದಿನ ಮತ್ತು ನಿನ್ನೆ ದಿನ ಬೆಳಗಿನ ಅವಧಿಯಲ್ಲಿ ಒಂದು ಹಂತದಲ್ಲಿ ಒಂದು ಬೃಹತ್ ಮೊತ್ತದ ಟಾರ್ಗೆಟ್ಗಳೆಲ್ಲವೂ ಕೂಡ ಈ ಒಂದು ಮೈದಾನದ ಒಳಭಾಗದಲ್ಲಿ
ಚೇಂಜಿಂಗ್ ಪ್ರಕ್ರಿಯೆಯನ್ನು ಕಂಡಿತ್ತು. ಇವತ್ತು 3ನೇ ದಿನ ಆ ಒಂದು ವಾತಾವರಣ ಬದಲಾವಣೆ ಆಗ್ತಾ ಇದೆ. ಇವತ್ತಿನ ಮೊದಲ ಪಂದ್ಯ 54-55ರ ಟಾರ್ಗೆಟಿನಲ್ಲಿ ಬೆಂಗಳೂರಿನ ತಂಡ ಜಯಿಸಿದ್ದಾರೆ. ಇಲ್ಲಿ 2ನೇ ಪಂದ್ಯ ಮತ್ತೆ 53-54-55 ಈ ರೀತಿಯ ಒಂದು ಓಟವನ್ನು ದಾಖಲಿಸಬಲ್ಲಂತ ಒಂದು ಹಂತಕ್ಕೆ ಹೋಗ್ತಕ್ಕಂತ ಫ್ರೆಂಡ್ಸ್ ಬೆಂಗಳೂರಿನ ತಂಡ 7 ಓವರ್ಗಳ ಮುಕ್ತಾಯದಲ್ಲಿ ಈಗಾಗಲೇ 46 ಓಟವನ್ನು ದಾಖಲಿಸಿದ್ದಾರೆ. 4 ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಂಡು. ಎರಡು ದಿನ ಕಂಡಿರ್ತಕ್ಕಂಥ ರನ್ನಿನ ಪರಿಸ್ಥಿತಿ ನಿಧಾನ ಗತಿಯಲ್ಲಿ 3ನೇ ದಿನಕ್ಕಾಗಿ ಬದಲಾವಣೆಯನ್ನು ಕಾಣ್ತಾ ಇದೆ. ಮೊದಲ ಪಂದ್ಯ ಮತ್ತು 2ನೇ ಪಂದ್ಯ 60 ಓಟದ ಒಳಗಾಗಿ ಒಂದು ಹಂತದ ಟಾರ್ಗೆಟಿನ ಮೊತ್ತ ಬರುವಂತ ಒಂದು ಪರಿಸ್ಥಿತಿಗೆ ಒಳಗಾಗ್ತಾ ಇದೆ ಗರ್ತಿಕೆರೆ ಮೈದಾನ 3ನೇ ದಿನಕ್ಕಾಗಿ. ಮೂವತ್ತು ನಿಮಿಷ ಮುಕ್ತಾಯವನ್ನು ಕಂಡುಕೊಂಡಿದೆ. ನಟನೆರ ಹೊಡೆತ ದಾಖಲಿಸಬಲ್ಲದ ಪ್ರಯತ್ನ ತನ್ಮೂಲಕ ಲಾಂಗ್ ದಿಮಾಗ್ನಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯದ ಕಾಡ್ತಕ್ಕಂತ MCC ಕೊಲ್ಲೂರಿನ ಪ್ರಮೋದ ಗಲಿಬಿಲಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದು ಹಂತದ ಯೋಚನೆ ಕ್ಯಾಚ್ ಅನ್ನು ಪಡ್ಕೊಳ್ಳಬಲ್ಲಂತ ಒಂದು ಆಲೋಚನೆ ಮಾಡಿದ್ರು. ಆ ನಿಟ್ಟಿನಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸ್ತಾ ಇದೆ. 6 ಆ ರೋಟಗಳ ಸೇರ್ಪಡೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ನವೀನ ಬೀಸುವಂತ ಪ್ರಯತ್ನ ನಾವು ಗಮನಿಸಿದ ಹಾಗೆ ಬಹುಶಃ ಹರಿಹರದ ಮೈದಾನದ ಹೊರಭಾಗದಲ್ಲಿ ಒಂದು ಕನಿಷ್ಠ ಮೊತ್ತದಲ್ಲಿ ಸೆಮಿಫೈನಲ್ ಪಂದ್ಯ ಅಯೋಧ್ಯೆ ಬೆಂಗಳೂರಿನ ವಿರುದ್ಧವಾಗಿ 8 ವಿಕೆಟ್ಸ್ ಗಳನ್ನ ಕಳ್ಕೊಂಡಂತ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಹರಿಹರದ ಮೈದಾನದ ಒಳಭಾಗದಲ್ಲಿ ಒಂದೇ ಓವರಿನಲ್ಲಿ 25 ಓಟವನ್ನು ದಾಖಲಿಸಿದಂತ ರಾಕರ್ಸ್ ನವೀನ ಆ ಪಂದ್ಯಾಟವನ್ನ ಫ್ರೆಂಡ್ಸ್ಗೆ ಜಯವನ್ನು ತಂದುಕೊಟ್ರು. ತನ್ಮೂಲಕವಾಗಿ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ವಿಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನ ಪಡ್ಕೊಳ್ಳೋ ಮುಖಾಂತರವಾಗಿ ಒಂದು ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ. ಇಲ್ಲಿ ನವೀನ್ ಔಟ್ ಆದ್ರು. ತಂಡದ ಮೊತ್ತ 52. 5 ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ. ಅಂಕಣ ಒಳಭಾಗದಲ್ಲಿ ವಾಸು ಪ್ರಕಾಶ್ ಮತ್ತೋರ್ವ ಟೆನ್ನಿಸ್ ಬಾಲ್ ನ ಅನುಭವಿ ಆಟಗಾರ ಬರ್ತಾ ಇದ್ದಾರೆ. ತುಮಕೂರು ಟಿಪಟೂರು ಪರಿಸರದ ಮತ್ತೋರ್ವ ಅನುಭವಿ ಆಟಗಾರ. ರಾಜ್ಯ ಟೆನ್ನಿಸ್ ಬಾಲ್ ನಲ್ಲಿ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಒಂದು ಕಾಯಂ ಸ್ಥಾನವನ್ನು ದಿಕ್ಕಿಸಿಕೊಂಡು ಆಡ್ತಕ್ಕಂಥವ್ರ ಅನುಭವಿ ಆಟಗಾರ ಕೂಡ ವಾಸು ಪ್ರಕಾಶ್ ಅಂಕಣ ಒಳಭಾಗದಲ್ಲಿ. ಸುಂದರತ ಹೊಡೆತ ಚೆಂಡು ವಾಸು ಪ್ರಕಾಶ್ ತರ ಮುಖ್ಯವಾಗಿ ಭರ್ಜರಿ 6 ತಾನೆದುರಿಸಿದ ಮೊದಲ ಚಣಿಯಲ್ಲಿ ಇಲ್ಲಿ 6 ಇಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ ವಾಸು ಪ್ರಕಾಶ. ತಂಡದ ಮೊತ್ತ 58 ಓಟಗಳು 2 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. ನಾವು ಮೊದಲ ಹಂತದಲ್ಲಿ ಹೇಳಿದ ಹಾಗೆ 6 ಓವರ್ಗಳಲ್ಲಿ ಒಂದು ಹಂತದ 36 ಓಟವನ್ನು ದಾಖಲಿಸಿದ ತಂಡ ಬಾಕಿಯಲ್ಲಿ ಉಳಿತಕ್ಕಂಥ 2 ಓವರ್ಗಳಲ್ಲಿ ಲೆಕ್ಕಾಚಾರದ ಆಟ 12 ಆಟವನ್ನು ಆಡಬೇಕಾಗಿದೆ. ಅದೇ ಒಂದು ಲೆಕ್ಕಾಚಾರದ ಆಟವನ್ನು ಆಡ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ 60ರ ಸಮೀಪಕ್ಕೆ ಹೋಗ್ತಾ ಇದೆ. ಈಗಾಗಲೇ 58 ಓಟವನ್ನು ದಾಖಲಿಸಿದ್ದಾರೆ. 2 ಚೆಂಡು ಬಾಕಿಯಲ್ಲಿದೆ. ಮಿಡ್ ವಿಕೆಟ್ ವಿಭಾಗದಲ್ಲಿ ಆಡುವಂತ ಒಂದು ಪ್ರಯತ್ನ ಮತ್ತೆ ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಕಾಡ್ತಾ ಇದೆ. 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ 60 ಓಟವನ್ನು ದಾಖಲಿಸಿದ್ದಾರೆ.
ಅಂತಿಮ ಒಂದು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಒಂದು ವೇಳೆ ಒಂದು ಚೆಂಡು ಡಾಟ್ ಆದ್ರೆ ನಮ್ಮ ಅನಿಸಿಕೆಯ ಪ್ರಕಾರ 61 ಟಾರ್ಗೆಟ್ ಆಗುತ್ತೆ ಎನ್ನುವುದಾಗಿ ಮೊದಲೇ ತಿಳಿಯಪಡಿಸಿದ್ದೇವೆ. ಆ ಒಂದು ಹಂತ, ಆ ಮಾತಿನ ಪ್ರಕಾರ ಆ ಒಂದು ಟಾರ್ಗೆಟಿನ ಮೊತ್ತ ಬರುತ್ತೆ ನೋಡಬೇಕಾಗಿದೆ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ. ಈ ತನ್ಮಧ್ಯೆ ಕ್ಷಣಾತ್ರ ಗಾಳಿಯಲ್ಲಿ ಚೆಂಡು, ಸುಲಭದ ಕ್ಯಾಚ್, ಕೈ ಸೇರೋ ಮುಖ್ಯದ ಮತ್ತೆ ಇಲ್ಲಿ ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ. ತಂಡದ ಮೊತ್ತ 60. ಹೈಟ್ ಡಬಲ್ ಚೆಕಿಂಗ್ ಆಗಿ ತೃತೀಯ ನೇತ್ರ 61ರ ಟಾರ್ಗೆಟ್. ಅದ್ಯಾವ ತೀರ್ಪು ಹೊರಬೀಳುತ್ತೆ ನೋಡಬೇಕಾಗಿದೆ. ಎಸ್, ಗುಡ್ ಬಾಲ್. 61 ಟಾರ್ಗೆಟ್ ಮೊತ್ತ ಅದ್ಯಾವ ರೀತಿಯಲ್ಲಿ ಚೇಂಜ್ ಮಾಡ್ತಾರೆ ನೋಡಬೇಕಾಗಿದೆ. FCC ಕೊಲ್ಲೂರಿನ ತಂಡ 2 ಇನ್ನಿಂಗ್ಸ್ ಇಲ್ಲಿ ಆರಂಭದ ಕಾಣುತ್ತೆ. ಮುಂದಿನ ಹಂತಕ್ಕಾಗಿ ಪ್ರಶಾಂತ್ ಅಂಬಲಪಾಡಿ. ನೋಡಿ, ಆ ರಸ್ತೆ ವಿಭಾಗದಲ್ಲಿ ಅಡ್ಡಾದಿಡ್ಡಿಯಾಗಿ ಪಾರ್ಕ್ ಮಾಡಿರ್ತಕ್ಕಂಥ ವೆಹಿಕಲ್ಸ್ ಗಳನ್ನು ಶೀಘ್ರಗತಿಯಲ್ಲಿ ತೆರವುಗೊಳಿಸಬೇಕೆನ್ನುವಂತ ಸೂಚನೆ ಕೊಡ್ತಾ ಇದ್ದೇವೆ. ಇನ್ನು ಕೆಲವು ಕ್ಷಣಗಳಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಹಳಷ್ಟು ಅತಿಥಿ ಅಭ್ಯಾಗತರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಆ ನೆಲೆಯಲ್ಲಿ ಅಡ್ಡಾದಿಡ್ಡಿಯಾಗಿ ಪಾರ್ಕ್ ಮಾಡಿರ್ತಕ್ಕಂಥ ಎಲ್ಲ ವೆಹಿಕಲ್ಸ್ ಗಳನ್ನು ಅದರ ಮಾಲಕರು ಇರ್ಬೋದು, ಚಾಲಕರು ಇರ್ಬೋದು, ಅದನ್ನು ತೆರವುಗೊಳಿಸಿ ಅನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದು ದ್ವಿಚಕ್ರ ವಾಹನ ಇರಲಿ, ಚತುಶ್ಚಕ್ರ, ತ್ರಿಚಕ್ರ, ಯಾವುದೇ ವಾಹನ ಇದ್ರೂ ಕೂಡ ತೆರವುಗೊಳಿಸಿ ಅನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬರಿವೋಳು 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 MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು, CTV ಮಾತಗೌಡ್ರಿಗೆ ಬರಿವೋಳು ಬರಿವೋಳು, ಸಂಸಾರಲ್ಲದೆ ಎಲ್ಲ ತೋರಿಸೋ ಚಾನಲ್ ತರ ಕೆಲಸ ಮಾಡುವಾಳು ನಾಳು. MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು, CTV ಮಾದಗೌಡ್ರಿಗೆ ಬರಿವೋಳು ಬರಿವೋಳು, ಸಂಸಾರಲ್ಲದೆ ಎಲ್ಲ ತೋರಿಸೋ ಚಾನಲ್ ತರ. ಮಸ್ತ್ ಹುಡುಗಿ ಬಂದ್ರು ನಾನು ನಿನ್ನ ದೋಸ್ತು ಅಂದ್ರು ಅಸ್ತು ಅಂದ್ರು ಸುಸ್ತುವಾಗಿ ಕೂತು ಬಿಟ್ಟು उसका पता दे, जरा मुझको बता दे, मैं उससे मिलूंगा, एक बार मिला दे, यार मिला दे, यार मिला दे, यार मिला दे, हवा 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 खुशबू लुटा दे, कहाँ खुली हाँ खुली जुल्फ बता दे, उसका पता दे, जरा मुझको बता दे, मैं उससे मिलूंगा, एक बार मिला दे. ಹಲೋ, 61 ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಸಂದೀಪ ಪುಂಜಾಲಿ ಮತ್ತು ಕೂಲಿ
ಆರಂಭಿಕ ಹಂತದ ಆಟಗಾರರು. ಎಸೆತಗಾರರು ಒಂದು ಹಂತದ ಆರಂಭಿಕ ಹಂತದ ಯಶಸ್ಸನ್ನು ತಂದುಕೊಟ್ಟಂತ ಎಂಸಿಸಿ ಕೊಲ್ಲೂರು. ಇಲ್ಲಿ ಕೆಲವೊಂದು ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ಬಹಳಷ್ಟು ಮಂದಿ ಯುವ ಆಟಗಾರರಿಗೆ ಅವಕಾಶ ಮಾಡಿಕೊಟ್ಟಂತ ಎಂಸಿಸಿ ಇಲ್ಲಿ ಅದ್ಯಾವ ರೀತಿಯ ಫಲಿತಾಂಶವನ್ನು ಪಡ್ಕೊಳ್ತಾರಂತ ನೋಡಬೇಕಾಗಿದೆ. ಮೊದಲ ಚೆಂಡು ಭಂಡಾರಿ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಎಸೆತಗಾರ. ಒಂದು ಹಂತದ ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ 22 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಆ ಬಳಿಕದ 4 ಓವರ್ಗಳಲ್ಲಿ ಕೇವಲ 14 ಓಟವನ್ನಷ್ಟೇ ದಾಖಲಿಸಿದ್ದಾರೆ. ಇನ್ನಿಂಗ್ಸ್ ಮೊದಲ ಚೆಂಡು ಡಿಫೆಕ್ಷನ್ ಕವರ್ಸಿ ಭಾಗದಲ್ಲಿ ಬಹಳಷ್ಟು ಉತ್ತಮ ಹೊಡೆತ. ಮೊದಲ ಓಟ ಮೊದಲ ಚೆಂಡಿನಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯಿಂದ ಬ್ಯಾಟಿಂಗ್ ಲೈನಪ್ ಅನ್ನು ಹೊಂದಿಕೊಂಡ್ರು ಕೂಡ ಮ್ಯಾಡಿ ಒಂದು ಅತ್ಯುತ್ತಮ ರೀತಿಯ ಆರಂಭವನ್ನು ತೋರ್ಪಡಿಸಿದ್ರು. ಭಂಡಾರಿ ಕೂಡ ಮತ್ತೊಂದೆಡೆಯಲ್ಲಿ ಉತ್ತಮ ರೀತಿಯ ಆಟದ ಲಕ್ಷಣ ತೋರ್ಪಡಿಸಿದ್ರು ಕೂಡ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಔಟ್ ಸೈಡ್ ಲೆಗ್ ಸ್ಟಂಪ್ ನ ಮುಖಾಂತರವಾಗಿ ಚೆಂಡನ್ನು ಎಸೆಯುವಂತಹ ಪ್ರಯತ್ನವನ್ನು ಭಂಡಾರಿ ಮಾಡಿದ್ರು. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಈ ಹಂತದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಕಟ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 3ಕ್ಕೆ ತಲುಪ್ತಾ ಇದೆ. ಪವರ್ ಪ್ಲೇಯ 3 ಚೆಂಡುಗಳ ಮುಕ್ತಾಯದ ಬಳಿಕ 61ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ತಂಡದ ಪ್ರಮುಖ ಆಟಗಾರ ನಾಗ ಗಿಳಿಯಾರು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಯಶಸ್ಸನ್ನು ಸಾಧಿಸ್ತಾ ಇಲ್ಲ. ನಿನ್ನೆ ದಿನ ಕೂಡ ಅವರು ನಿರೀಕ್ಷಿತ ಆಟ ಬರ್ತಾ ಇಲ್ಲ. ಇವತ್ತು ಕೂಡ ಕೇವಲ 4 ಓಟವನ್ನಷ್ಟೇ ದಾಖಲಿಸಿದ್ದಾರೆ. ಗೂಟಗಳ ನಡುವೆ ಅತ್ಯುತ್ತಮ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಆಟಗಾರ. ಮತ್ತೆ ಭಂಡಾರಿ ಐದನೇ ಚೆಂಡಿಗಾಗಿ ಪವರ್ ಪ್ಲೇ ಜಾರಿಯಲ್ಲಿದೆ. ಪವರ್ ಪ್ಲೇ ಮೊದಲ 2 ಓವರ್ಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅನ್ನೋದು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಈ ಪರಿಸ್ಥಿತಿಯಲ್ಲಿ ಪಡ್ಕೊಳ್ತಿದೆ. ನೋ ಬಾಲ್ ಸೂಚನೆಗಳು ಬರ್ತಾ ಇದೆ. ಅತಿಕ್ರಮ ಓಟಗಳ ಹೆಚ್ಚುವರಿ ಓಟಗಳು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 5. 3 ದಿನಗಳ ಕಾಲದ ಹೋರಾಟಕಾರಿ ಕ್ರೀಡಾಕೂಟ ಅಂತಿಮ ದಿನದ ಪಂದ್ಯಗಳು ಮುಂದುವರಿಕೆ ಕಾಣ್ತಾ ಇದೆ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಒಂದು ಬ್ಲಾಕ್ ಆಲ್ ಚೆಂಡು ಯಾರ್ಕರ್ಲ್ ಅಂತ ಎಸೆತ ಮತ್ತೆ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಂತಿಮ 1 ಚೆಂಡು ಈ ಪರಿಸ್ಥಿತಿಯಲ್ಲಿ ಮೊದಲ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ನಮ್ಮ ಈ ಒಂದು ಕ್ರೀಡಾಕೂಟಕ್ಕೆ ಇದೀಗ ತಾನೇ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಯುತ ರಮೇಶ್ ಬಿಪಿ ಕೆರೆಮನೆಯವರು ಆಗಮಿಸಿದ್ದಾರೆ. ಅವರಿಗೆ ಇಲ್ಲಿ ಇರತಕ್ಕಂಥ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಸ್ವಾಗತವನ್ನು ಕೋರ್ತಿದ್ದೇವೆ. ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಪವರ್ ಪ್ಲೇ ಮೊದಲ ಓವರ್ ಮುಕ್ತಾಯದ ಬಳಿಕ 7 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಯಾವುದೇ ಹೊದರೆ ಆಘಾತವನ್ನು ಕಾಣ್ತಾ ಇಲ್ಲ. ಇನ್ನು ಕೂಡ 42 ಸತ ಜಯಕ್ಕಾಗಿ 54 ಓಟಗಳು ಬರಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ಬಹಳಷ್ಟು ಲೆಕ್ಕಾಚಾರ ಮಾಡಿ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ 2 ತಂಡಗಳು ಪ್ರಾಮುಖ್ಯದ ಕ್ವಾರ್ಟರ್ ಫೈನಲ್ ಮೊದಲ ಪಂದ್ಯವನ್ನು ಆಡ್ತಾ ಇದ್ದಾರೆ. ಈ ಪಂದ್ಯ ಮುಕ್ತಾಯವಾದ ಬಳಿಕ SNGC ನ್ಯಾಶ್ ಬೆಂಗಳೂರು ವರ್ಸಸ್
ಜಾನ್ಸನ್ ಕುಂದಾಪುರ ಎರಡೂ ತಂಡಗಳ ನಾಯಕರು ಪ್ರಸ್ತುತ ಟಾಸಿಗೆ ಬನ್ನಿ ಅನ್ನುವಂತ ವಿನಂತಿ ಮಾಡ್ತಾ ಇದ್ದಾವೆ. ಅದು ದಿನದ 2ರ ಕ್ವಾರ್ಟರ್ ಫೈನಲ್ ರೂಪದಲ್ಲಿ ಸಾಗ್ತಾ ಇರ್ತಕ್ಕಂಥ ಪಂದ್ಯ, ಅರ್ಥಾತ್ 8ರ ಘಟ್ಟದ 2ನೇ ಪಂದ್ಯ. ಲವೇಶ್ ಹೊಸ ಬೌಲರ್. ಕ್ಷೇತ್ರಕ್ಷಣ ಬದಲಾವಣೆಗಳು ಪವರ್ ಪ್ಲೇ ಹಂತದಲ್ಲಿ ಮತ್ತೆ ಸರಾಗವಾಗಿ ಸಾಗ್ತಾ ಇದೆ. ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ತನ್ಮೂಲಕ ಲಾಂಗ್ ಆನ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಲಾಭೇಶ 2ನೇ ಓವರ್ನ ಮೊದಲ ಚೆಂಡಿನಲ್ಲಿ ಒಂದು ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 13ಕ್ಕೆ ತಲುಪ್ತಾ ಇದೆ. ಪವರ್ ಪ್ಲೇ 2ನೇ ಓವರ್ನ ಮೊದಲ ಚೆಂಡಿನಲ್ಲಿ ಬಿರುಸಿನ ಸಿಕ್ಸರ್ ಅನ್ನು ಪುಂಜಾಲಿ ದಾಖಲಿಸಿದ್ದಾರೆ. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 13ಕ್ಕೆ ತಲುಪ್ತಾ ಇದೆ. ಮತ್ತೆ ಲಾಭೇಶ್ 2ನೇ ಓವರ್ನ ಚಾಲ್ತಿಯಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕ್ವಿಕರ್ ಡೆಲಿವರಿ ಔಟ್ ಸೈಡ್ ದ ಆಫ್ ಟೆಕ್ ಮುಖಾಂತರವಾಗಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ತಂಡ ಮೊತ್ತ 13. ಗತಿ ಪರಿವರ್ತನೆ ಚೆಂಡು ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮೊತ್ತ ಕೂಡ 14ಕ್ಕೆ ತಲುಪ್ತಾ ಇದೆ. ಕೊನೆಯ 3 ಚೆಂಡುಗಳು ಇನ್ನೂ ಕೂಡ ಪವರ್ ಪ್ಲೇ ಹಂತದಲ್ಲಿ ಬಾಕಿ ಉಳಿತಾ ಇದ್ದಾವೆ. ಮೊದಲ ಚೆಂಡಿಗೆ ಬಿರುಸಿನ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಪುಂಜಾಲಿ ಮತ್ತೆ 3ನೇ ಚೆಂಡಿನಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಂಡ್ರು. ತಂಡ ಮೊತ್ತ 14. ಸುಂದರತೆ ಎಸೆತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 2 ಚೆಂಡುಗಳು ಇನ್ನೂ ಕೂಡ ಪವರ್ ಪ್ಲೇ ಹಂತದಲ್ಲಿ ಬಾಕಿ ಉಳಿತಾ ಇದ್ದಾವೆ. ಜಯಕ್ಕಾಗಿ 61ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಒಂದು ಸುರಕ್ಷಿತ ಓಟವನ್ನು ಆರಂಭಿಕ ಹಂತದಲ್ಲಿ ದಾಖಲಿಸುವಂತಹ ಲೆಕ್ಕಾಚಾರವನ್ನು ಕಾಣ್ತಾ ಇರ್ತಕ್ಕಂಥ ಕೂಲಿ ಮತ್ತು ಪುಂಜಾಲಿ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದೆ ಪವರ್ ಪ್ಲೇ ಹಂತದಲ್ಲಿ. ದಾಂಡಿನ ಕೆಳ ಅಂಚನ್ನು ಸವರ್ತಾ ಇದೆ. ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 15 ಓಟಗಳು ಚಾಲ್ತಿಯ ಮೊದಲ ಹಂತದ 11 ಚೆಂಡುಗಳ ಮುಕ್ತಾಯದ ಬಳಿಕ 15 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಪವರ್ ಪ್ಲೇ ಹಂತದ ಕೊನೆಯ 1 ಚೆಂಡು ಮಾತ್ರ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದ್ದಾವೆ. ಅಂತಿಮ 1 ಚೆಂಡು. ಕೊನೆಯ ಬಾರಿ ಒಂದು ಓಟಗಳ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಪವರ್ ಪ್ಲೇ ಹಂತದ 2 ಓವರ್ಗಳ ಮುಕ್ತಾಯದ ಬಳಿಕ 16 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಯಾವುದೇ ರೀತಿಯ ಹೊದರೆ ಆಘಾತವನ್ನು ಕಾಣ್ತಾ ಇಲ್ಲ. ಮೇಲೋರ್ವ ಪರಿಸ್ಥಿತಿಯಲ್ಲಿ ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ 22 ಓಟವನ್ನು ದಾಖಲಿಸಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ಇಲ್ಲಿ 16 ಓಟವನ್ನು ಎಂಸಿಸಿ ಕೊಲ್ಲೂರು ಆಟಗಾರರು ದಾಖಲಿಸಿದ್ದಾರೆ. ಇನ್ನು ಕೂಡ 36 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಜಯಕ್ಕಾಗಿ 45 ಓಟಗಳ ಅನಿವಾರ್ಯತೆ.
ಪರಿಸ್ಥಿತಿಯಲ್ಲಿ ಮತ್ತೆ ಭಂಡಾರಿ ಮೂರನೇ ಓವರ್ನ ಚಾಲ್ತಿಯಲ್ಲಿ ಎಸೆತಗಾರಿಕೆ ಭಾಗವನ್ನು ಕಾಣುವಂತಹ ಹಂತವನ್ನು ಕಾಣ್ತಾ ಇದೆ. ಶತ್ರುಕ್ಷಣ ಕೂಡ ಸ್ಪ್ರೆಡ್ ಔಟ್ ಆಗ್ತಾ ಇದೆ, ಚದುರಿಕೊಳ್ತಾ ಇದ್ದಾರೆ. ಪವರ್ ಪ್ಲೇ ಮುಕ್ತಾಯವನ್ನು ಕಾಣ್ತಾ ಇದೆ. ಇನ್ನಿಂಗ್ಸ್ ಮೊದಲ ಚೆಂಡಿನ ಎರಡನೇ ಓವರ್ ಮೊದಲ ಚೆಂಡಿನಲ್ಲಿ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಪುಂಜಾಲಿ ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ SNGC ನ್ಯಾಶ್ ಬೆಂಗಳೂರು ಮತ್ತು ಜಾನ್ಸನ್ ಕುಂದಾಪುರ. ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಮತ್ತೆ ಭಂಡಾರಿ ಶಾರ್ಟ್ ರೈಸಿಂಗ್ ಡೆಲಿವರಿ, ಮತ್ತೆ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಎರಡನೇ ಓಟವನ್ನು ಸುಲಭವಾಗಿ ದಾಖಲಿಸಿರ್ತಕ್ಕಂಥ ತಂಡ. ಎರಡು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 18ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಲೆಕ್ಕಾಚಾರ ಮಾಡಿ ಆಟವನ್ನು ಆಡುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಪುಂಜಾಲಿ ಹೋದರೆ ಉಳಿಸಿಕೊಂಡು ಒಂದು ಅತ್ಯುತ್ತಮ ರೀತಿಯ ಪಾರ್ಟ್ನರ್ಶಿಪ್ ಅನ್ನು ದಾಖಲಿಸುವಂತಹ ಹಂತವನ್ನು ಕಾಣುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಭಂಡಾರಿ ಎರಡನೇ ಬಾರಿ ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 19. ಅಲ್ಲಿ ಮುಂದಿನ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಎರಡೂ ತಂಡಗಳು ಟಾಸಿಗೆ ಬನ್ನಿ ಅನ್ನುವಂತಹ ಸೂಚನೆ ಮತ್ತೆ ಕೊಡ್ತಾ ಇದ್ದಾರೆ ಸಂಘಟಕರು. ಜಾನ್ಸನ್ ಕುಂದಾಪುರ ಮತ್ತು SNGC ನ್ಯಾಶ್ ಕ್ಯಾಪ್ಟನ್ ಟಾಸಿಗೆ ಬರಬೇಕೆನ್ನುವಂತಹ ಸೂಚನೆ ರವಾನಿಸ್ತಾ ಇದ್ದಾವೆ. ಮತ್ತೆ ಮೂರನೇ ಬಾರಿ ಭಂಡಾರಿ ಚಾಲ್ತಿಯ ಮೂರನೇ ಓವರ್ನಲ್ಲಿ ಔಟರ್ ಹೆಜ್ಜೆ ಆಗಿರ್ತಕ್ಕಂಥ ಹೊಡೆತ. ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟ ಎರಡನೇ ಓಟವನ್ನು ದಾಖಲಿಸುವಂತಹ ಹಂತ ಯಶಸ್ಸನ್ನು ಕಂಡಿದ್ದಾರೆ. ಎರಡು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ ಕೂಡ 21ಕ್ಕೆ ತಲುಪ್ತಾ ಇದೆ. ನಿಧಾನಗತಿಯಲ್ಲಿ ಪಂದ್ಯವನ್ನು ಕೈವಶ ಮಾಡಿಕೊಳ್ಳುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ MCC ಕೊಲ್ಲೂರು. ಮೂರನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 3 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಕ್ಲೀನ್ ಬೌಲ್ಡ್ ರೂಪದಲ್ಲಿ ಕೂಲಿ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಇವರೆಗೆ ಒಂದು ಹೊಂದಾಣಿಕೆ ಯುಕ್ತವಾಗಿರ್ತಕ್ಕಂಥ ಆಟವನ್ನು ತೋರ್ಪಡಿಸುವಂತಹ ಹಂತವನ್ನು ಕಂಡಂತಹ ಕೂಲಿ ಈ ಪರಿಸ್ಥಿತಿಯಲ್ಲಿ ಹೋದ್ದರಿ ಆಘಾತವನ್ನು ಕಾಣ್ತಾ ಇದ್ದಾರೆ. ಹೊಸ ಆಟಗಾರ ತಿರು ಅಂಕಣಕ್ಕೆ ಬರ್ತಾ ಇದ್ದಾರೆ. ಅದನ್ನೊಂದು ಅತ್ಯುತ್ತಮ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಕೂಲಿ ಇವಾಗ ಒಂದು ಆರಂಭಿಕ ಹಂತದಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ತೋರ್ಪಡಿಸಿದ್ರು ಕೂಡ ಈ ಪರಿಸ್ಥಿತಿಯಲ್ಲಿ ವಿಕೆಟ್ಸ್ ಅನ್ನು ಒಪ್ಪಿಸಿದ್ದಾರೆ. ಅಂತಿಮ 2 ಚೆಂಡು ಇನ್ನು ಕೂಡ ಪವರ್ ಪ್ಲೇ ಈ ಮೂರನೇ ಓವರ್ನ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ. 3 ದಿನಗಳ ಕಾಲದ ಹೋರಾಟಕಾರಿ ಕ್ರೀಡಾಕೂಟ ಅಂತಿಮ ದಿನದ ಕ್ಷಣಗಣನೆಗಳ ಆರಂಭವನ್ನು ಪಡ್ಕೊಳ್ತಾ ಇದೆ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಕೇವಲ 6 ಪಂದ್ಯಗಳಷ್ಟೇ ಸಾಗಬೇಕಾಗಿದೆ ಇವತ್ತಿನ ದಿನ. 3 ಕ್ವಾರ್ಟರ್ ಫೈನಲ್ ಪಂದ್ಯಗಳು, 2 ಸೆಮಿಫೈನಲ್ ಪಂದ್ಯ, 1 ಫೈನಲ್ ಹೋರಾಟ. ಎಲ್ಲವೂ ಕೂಡ ಮತ್ತೆ ಭಂಡಾರಿ 5ನೇ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 1 ಚೆಂಡು 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತಂಡ ಮತ್ತು ಕೂಡ 21 ಓಟಗಳು, 7ರ ಸರಾಸರಿಯಲ್ಲಿ ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಒಂದು ತಂಡ. 61ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಒಂದು ಅಂಶ ಕೂಡ ಇಲ್ಲಿ ಯಶಸ್ಸನ್ನು ಕಂಡ್ರೆ ಮೊದಲ
ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ಳುವಂತಹ ಅವಕಾಶ. ಈ ಮುಖಾಂತರವಾಗಿ ಮೊದಲ 3 ಓವರ್ಗಳ ಮುಕ್ತಾಯದ ಬಳಿಕ 22ಕ್ಕೆ ಒಂದು ಹೊತ್ತರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂತಹ ತಂಡ ಅಂತಿಮ ಹಂತದ 30-39 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಸಮಾಲೋಚನೆಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ ಹಂತದ 30 ಚೆಂಡು 39 ಓಟುಗಳು ಬರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. 9 ಹುದ್ದೆಗಳು ಇನ್ನೂ ಕೂಡ ಸುರಕ್ಷಿತವಾಗಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಎಂಸಿಸಿ ಕೊಲ್ಲೂರು ಅದೇ ಯಾವ ರೀತಿಯ ಫಲಿತಾಂಶ ಇಲ್ಲಿ ದಾಖಲಾತಿ ಕಾಣ್ತದೆ ಅಂತ ನೋಡಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ಮತ್ತೆ 4ನೇ ಓವರ್ಗಾಗಿ ಲಾವೇಶ. ಮತ್ತೆ ಲಾವೇಶ್ ಬಿರುಸಿನ ಒಂದು ಹೊಡೆತ, ನೆಟ್ಟ ನೇರ ಹೊಡೆತವನ್ನು ದಾಖಲಿಸಿದ್ರು. ಕೇವಲ 1 ಓಟಗಳ ಸೇರ್ಪಡೆ ಅಂಕಿಅಂಶಪಟ್ಟಿಯನ್ನು ಕಾಣ್ತಾ ಇದೆ. ತಂಡ ಮತ್ತೆ 23 ಓಟಗಳು. ಕ್ಯಾಚ್ ಪಡ್ಕೊಳ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಒಂದು ಕ್ಯಾಚ್ ಪಡ್ಕೊಳ್ಳುವಂತ ಒಂದು ಅವಕಾಶ ಇತ್ತು, ಆದ್ರೂ ಕೂಡ ಕ್ಯಾಚ್ ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಂಡ ಮತ್ತೆ 24ಕ್ಕೆ ತಲುಪ್ತಾ ಇದೆ ತಂಡ ಮೊತ್ತ. ಚಾಲ್ತಿಯ 4ನೇ ಓವರ್ನಲ್ಲಿ ಇನ್ನು ಕೂಡ 3 ಚೆಂಡುಗಳು ಬಾಕಿ ಉಳಿತಾ ಇದ್ದಾವೆ. ಈ ಪರಿಸ್ಥಿತಿಯಲ್ಲಿ 37 ಓಟಗಳು ಇನ್ನು ಕೂಡ ಬರಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ಅಂತಿಮ ಹಂತದ 27 ಚೆಂಡು 37 ಓಟಗಳು ಬರಬೇಕಾಗಿದೆ. ಈ ಹಂತದಲ್ಲಿ ಕ್ಲೀನ್ ಬಾಲ್ ಹದ್ದರಿ ಆಘಾತ, ಸುಂದರತೆ, ಒಂದು ತಡರಹಿತ ಬ್ಲಾಕ್ ಆಲ್ ಎಸೆತ ರಿವರ್ಸ್ ಸ್ವಿಂಗ್ ರೂಪದಲ್ಲಿ ಗೂಟವನ್ನು ಮುತ್ತಿಕ್ಕುವಂತಹ ಹಂತದ ಲಕ್ಷ್ಯ ಕಾಣ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಹೊದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಪಂದ್ಯ ಮತ್ತೆ ಹೋರಾಟದ ತೆಕ್ಕೆಗೆ ಸಾಗುವಂತ ಎಲ್ಲ ಲಕ್ಷಣಗಳು ತೆರೆದಿಡ್ತಾ ಇದೆ. ಪ್ರಮೋದ ಹೊಸ ಆಟಗಾರ. ಅಂತಿಮ ಹಂತದ 2 ಚೆಂಡುಗಳು ಇನ್ನೂ ಕೂಡ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಒಂದು ಅತ್ಯುತ್ತಮ ರೀತಿಯ ಎಸೆತವನ್ನು ಲಾವೇಶ ದಾಖಲಿಸಿದ್ರು. ಮತ್ತೆ 5ನೇ ಬಾರಿಗೆ ಬ್ಲಾಕ್ ಆಲ್ ಚೆಂಡು, ಯಾರ್ಕರ್ಲ್ ಅಂತ ಎಸೆತ, ಮತ್ತೆ 20 ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. ತಂಡ ಮೊತ್ತ ಕೂಡ 25ಕ್ಕೆ ತಲುಪ್ತಾ ಇದೆ. ಅಂತಿಮ ಚೆಂಡು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ದಾಂಡುಗಾರರ ಒಂದು ಹಂತಕ್ಕೆ ತಂದಂತ ಪಂದ್ಯ. ಎಸೆತಗಾರರು ಕೂಡ ಅತ್ಯುತ್ತಮ ರೀತಿಯ ಮೊದಲ ಹಂತದ ಹೋರಾಟವನ್ನು ಈ ಪರಿಸ್ಥಿತಿಯಲ್ಲಿ ದಾಖಲಿಸ್ತಾ ಇದ್ದಾರೆ. ಕೊನೆಯ ಚೆಂಡು ಕೊನೆಯ ಬಾರಿ
ಬಹಳ ಶುದ್ಧ ಬರುತ್ತೆ ಹೊಡೆತ ತನ್ಮೂಲಕ ಲಾಂಗ್ ಆಫ್ ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಅಂತಿಮ ಚೆಂಡಿನಲ್ಲಿ ಮತ್ತೆ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ಟಂತ ಲಾವೇಶ್ ಪುಂಜಾಲಿ ಎರಡನೇ ಸಿಕ್ಸರ್ ದಾಖಲಿಸಿದ ತಡ ಮೊತ್ತ 31 ಓಟಗಳು. ಅಂತಿಮ ಹಂತದ 24 ಎಸೆತ ಜಯಕ್ಕಾಗಿ 30 ಓಟಗಳು ಬರಬೇಕಾಗಿದೆ. ಚಿಂಗಾರಿ ಜೋಕರಿ ನೀನೆ ನನ್ನ ಪಂಪರು ಲಾಟರಿ ಸೀಕ್ರೆಟ್ ಕೇಳಿರಿ ಇವಳೆ ನನ್ನ ಫೇವರೇಟ್ ಸಿವರಿ. ಅಲ್ಲಿ ಜಾನ್ಸನ್ ಕುಂದಾಪುರ ನಾಯಕರು ನಮ್ಮ ಜೊತೆ ಇದ್ದಾರೆ. SNGC ನ್ಯಾಶ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಸಿಂಪಲ್ ಐದನೇ ಓವರ್ನ ಚಾಲದಲ್ಲಿ ಮತ್ತೆ ಹೊಸ ಎಸೆತಗಾರರನ್ನು ಪರಿಚಯಿಸುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಆರನೇ ಓವರ್ನ ಚಾಲ್ತಿಯಲ್ಲಿ ಲೆಫ್ಟ್ ಪ್ರಸಾದನನ್ನು ಪರಿಚಯಿಸ್ತಾ ಇರ್ತಕ್ಕಂಥ ತಂಡ. ಅಂತಿಮ ಹಂತದ 24 ಎಸೆತ 30 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ. ಈ ಪರಿಸ್ಥಿತಿಯಲ್ಲಿ ಲೆಫ್ಟ್ ಪ್ರಸಾದನನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ 4ನೇ ಓವರ್ನ ಕೊನೆಯ ಚೆಂಡಿನಲ್ಲಿ ಮತ್ತೆ ಲಾವೇಶ ಸಿಕ್ಸರ್ಗೊಂದು ಅವಕಾಶವನ್ನು ಮಾಡಿಕೊಟ್ರು. ಆ ಒಂದು ಹಂತ ಮುಂದಿನ ಪಂದ್ಯದ ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ಜಾನ್ಸನ್ ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ತಂಡ ಮೊತ್ತ 32ಕ್ಕೆ ತಲುಪ್ತಾ ಇದೆ. ಅತಿಕ್ರಮ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ತಡ ಮೊತ್ತ ಕೂಡ 33 ಓಟಗಳು. ಚಾಲ್ತಿಯ 5ನೇ ಓವರ್ನಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ತಟ್ಟಿ ಮೊಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಮತ್ತೆ ಯಶಸ್ಸನ್ನು ಪಡ್ಕೊಂಡ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 34 ಓಟಗಳು. ನಾಲ್ಕು ಓಟಗಳು ಚಾಲ್ತಿಯ 5ನೇ ಓವರ್ನಲ್ಲಿ. ಮತ್ತೆ ಪ್ರಸಾದ್ 20 ಓಟಗಳೊಂದಿಗೆ ಸ್ಟ್ರೈಕ್ ರೊಟೇಟ್ ಮಾಡಿಕೊಂಡು ಆಟವನ್ನು ಆಡಿದ್ರು ಕೂಡ ಜಯಿಸಬಲ್ಲ ಅಂತ ಒಂದು ಸಾಮರ್ಥ್ಯದ ಪಂದ್ಯ. ಆ ರೀತಿಯ ಒಂದು ಲೆಕ್ಕಾಚಾರದ ಆಟವನ್ನು ಇಲ್ಲಿ ಆಡ್ತಾ ಇದ್ದಾರೆ. ಒಂದೆಡೆ ಪುಂಜಾಲಿ ಹಣೆ ಭರಿತವಾಗಿರ್ತಕ್ಕಂಥ ಒಂದು ಆಟವನ್ನು ಪ್ರದರ್ಶಿಸ್ತಾ ಇರ್ತಕ್ಕಂಥ ಆಟಗಾರ ಬಹಳಷ್ಟು ಸಮಯಗಳ ಬಳಿಕ ತಂಡದ ಒಂದು ಜಯದ ಹೋರಾಟದಲ್ಲಿ ಒಂದು ಅತ್ಯುತ್ತಮ ರೀತಿಯ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕೆಲವೊಂದು ಪ್ರಮುಖ ಆಟಗಾರರ ಅನುಪಸ್ಥಿತಿ, ಸಲೀಂ ಇರ್ಬೋದು, ಸಾಬುದ್ದೀನ್ ಇರ್ಬೋದು, ಅದೇ ರೀತಿ ಸ್ಯಾಂಡಿ, ಈ ರೀತಿಯ ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ತನ್ನ ಹೆಗಲ ಮೇಲೆ ಜವಾಬ್ದಾರಿಯನ್ನು ಹೊತ್ತುಕೊಂಡು ಒಂದು ಪಂದ್ಯವನ್ನು ಗೆಲ್ಲಿಸುವಂತಹ ಹಂತವನ್ನು ಕಾಣ್ತಾ ಇದ್ದಾರೆ. ಮತ್ತೆ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ, ಸುರಕ್ಷಿತ ಓಟಗಳು ಮತ್ತೆ ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ ಕೂಡ 36ಕ್ಕೆ ತಲುಪ್ತಾ ಇದೆ.
ಅಂತಿಮ ಹಂತದ 2 ಚೆಂಡುಗಳು ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 1 ಚೆಂಡು ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ 5ನೇ ಓವರ್ನ ಚಾಲ್ತಿಯಲ್ಲಿ. ಕೊನೆಯ ಒಂದೇ ಸೆತ. ಇಲ್ಲಿ ದಿನದ ಮುಂದಿನ ಪಂದ್ಯ ಟಾಸ್ ಸೇವನ ದಾಖಲಿಸಿರ್ತಕ್ಕಂಥ ಜಾನ್ಸನ್ ಇಲ್ಲಿ ತೀರ್ಮಾನ ತಿಳಿಸ್ಕೊಳ್ಬೇಕು. ಬಹಳ ಸುತ್ತಮುತ್ತ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಖಾಂತರವಾಗಿ 5ನೇ ಓವರ್ ಮುಕ್ತಾಯದ ಬಳಿಕ 36 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 18 ಸತ 25 ಓಟಗಳು ಬರಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ 18ಕ್ಕೆ 25 ಸಮಾಲೋಚನೆಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. 2 ತಂಡಗಳು ಕೂಡ ನಾಲ್ಕನೇ ಓವರ್ನ 6ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಹೊಸ ಬೌಲರ್ ರೂಪದಲ್ಲಿ ಧನುಷ್ ಅನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ಅಂತಿಮ ಹಂತದ 18 ಸತ 25 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಆರನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕ್ಷೇತ್ರಕ್ಷಗಳ ಬಹಳಷ್ಟು ಬದಲಾವಣೆಗಳನ್ನು ಈ ಪರಿಸ್ಥಿತಿಯಲ್ಲಿ ಕೊಂಡುಕೊಳ್ತಾ ಇದ್ದಾವೆ. ಅಂತಿಮ ಹಂತದ 18 ಚೆಂಡುಗಳ ಆಟ. ಬಹಳ ಸುತ್ತಮುತ್ತ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿತ್ತು. ಡಿಪೆಕ್ಷ ಕವರ್ಸಿ ಭಾಗದಲ್ಲೊಂದು ಅತ್ಯುತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡ್ರಿ ಮುಖಾಂತರವಾಗಿ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಈವರೆಗೆ ಒಂದು ಅತ್ಯುತ್ತಮ ರೀತಿಯ ಒಂದು ಹೋರಾಟದ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಪುಂಜಾಲಿ ಆಟ ಈ ಪರಿಸ್ಥಿತಿಯಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ ಹಂತದ 17 ಸತ ಜಯಕ್ಕಾಗಿ 25 ಓಟಗಳು ಬರಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ಹೊಸ ಆಟಗಾರ ಇಲು ಅಂಕಣಕ್ಕೆ ಬರ್ತಾ ಇದ್ದಾರೆ. ಇಲು ಹೊಸ ಆಟಗಾರ ಅಂಕಣಕ್ಕೆ ಬಂದಿದ್ದಾರೆ. ಅತ್ಯುತ್ತಮ ರೀತಿಯ ಒಂದು ಪ್ರದರ್ಶನವನ್ನು ಪುಂಜಾಲಿ ದಾಖಲಿಸಿದ್ರು. ಈ ಪರಿಸ್ಥಿತಿಯಲ್ಲಿ 23 ಓಟವನ್ನು ದಾಖಲಿಸಿದ್ದಾರೆ ತನ್ನ ತಂಡಕ್ಕೆ. ಅಂತಿಮ ಹಂತದ 17 ಸತ ಜಯಕ್ಕಾಗಿ 25 ಓಟಗಳು ಬರಬೇಕಾಗಿದೆ. ಯುವ ಬೌಲರ್ ಧನುಷ್ ಈ ಪರಿಸ್ಥಿತಿಯಲ್ಲಿ ಅದೇ ಯಾವ ರೀತಿಯ ಒಂದು ಆತ್ಮವಿಶ್ವಾಸದ ಎಸೆತಗಾರಿಕೆಯನ್ನು ಪರಿಸ್ಥಿತಿಯಲ್ಲಿ ದಾಖಲಿಸ್ತಾರಂತ ನೋಡಬೇಕಾಗಿದೆ. ಮತ್ತೆರಡನೇ ಬಾರಿ 6ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದ್ದಾವೆ. ನೆಟ್ಟರೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು ಭಂಡಾರಿ ಕ್ಷೇತ್ರರಕ್ಷಕ. ತನ್ನ ಮೊತ್ತ 32ಕ್ಕೆ ತಲುಪ್ತಾ ಇದೆ, 37ಕ್ಕೆ ತಲುಪ್ತಾ ಇದೆ. 24 ಓಟಗಳು ಈ ಪರಿಸ್ಥಿತಿಯಲ್ಲಿ ಇನ್ನೂ ಕೂಡ 16 ಚೆಂಡುಗಳಲ್ಲಿ ಬರಬೇಕಾಗಿದೆ. ಬಹಳ ಸುತ್ತಮುತ್ತ ಹೊಡೆತ ಕ್ಷೇತ್ರಕ್ಷಣೆ ಮತ್ತೆ ಸಾಗ್ತಾ ಇದ್ದಾವೆ. ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ 38ಕ್ಕೆ ತಲುಪ್ತಾ ಇದೆ. 23 ಓಟಗಳು ಬರಬೇಕಾಗಿದೆ ಅಂತಿಮ 15 ಚೆಂಡುಗಳಲ್ಲಿ.
ಬಹಳಷ್ಟು ಸಮಾಲೋಚನೆಗಳು ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಈ ಪರಿಸರದಲ್ಲಿಂದು ಈ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಶ್ರೀ ನಾರಾಯಣ ಗುರು ಸೀಸನ್ ಬಹಳ ಶುದ್ಧವರಿತ ಹೊಡೆತ ಕ್ಲೋಸ್ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡು ಬಿರುಸಿರೋ ಒಂದು ಸಿಕ್ಸರ್ ಅನ್ನು ಈಗ ಈಲು ದಾಖಲಿಸಿದ್ದಾರೆ. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 44ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. ಕೊನೆಯ ಒಂದು ಚೆಂಡು ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮ ಹಂತದ 13 ಎಸೆತ ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. ಮೊದಲ 3 ಚೆಂಡು 4 ಚೆಂಡುಗಳಲ್ಲಿ ಅತ್ಯುತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಧನುಷ್ ಈ ಪರಿಸ್ಥಿತಿಯಲ್ಲಿ ಒಂದು ಸಿಕ್ಸರ್ಗೆ ಅವಕಾಶ. 2 ಚೆಂಡು ಬಾಕಿ ಉಳಿತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. 6ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಒಂದು ಎಸೆತ. ಕೊನೆಯ ಒಂದು ಚೆಂಡು ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. 4ನೇ ಚೆಂಡಿನ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ಟಂತ ಧನುಷ್ ಅಂತಿಮ ಎಸೆತ. ಸುಂದರತೆ ಎಸೆತ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ ಹಂತದ 12 ಎಸೆತ ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. 12ಕ್ಕೆ 17. ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಸಹಕಾರ ನೀಡಿದಂತ ಅವಿನಾಶ್ ಆನೆ ಅಣ್ಣವರು ಕೂಡ, ಹಾಗೆ ಪ್ರಶಾಂತ್ ಪ್ರಜ್ವಲ್ ಗಂಗೋಳಿ ಇವರಿಗೂ ಕೂಡ ಪ್ರೀತಿಪೂರ್ವಕದ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ನಿಮ್ಮ ಸಹಕಾರ ನಮ್ಮೊಂದಿಗೆ ಮುಂದಿನ ದಿನಗಳಲ್ಲೂ ಕೂಡ ಹೀಗೆ ನಿಮ್ಮ ಕಳಕಳದ ಮನವಿಯನ್ನು ಮಾಡಿಕೊಳ್ತಿದ್ದೇವೆ. ಶ್ರೀಯುತ ಪ್ರಶಾಂತ್ ಪ್ರಜ್ವಲ್ ಗಂಗೋಳಿ ಹಾಗೆ ಶ್ರೀಯುತ ಅವಿನಾಶ್ ಅವರಿಗೂ ಕೂಡ ಪ್ರೀತಿಪೂರ್ವಕದ ಧನ್ಯವಾದವನ್ನು ಕೋರ್ತಾ ಇದ್ದೇವೆ ಈ ಒಂದು ಸಂಸ್ಥೆ ಪರವಾಗಿ. 7ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಸಮಾಲೋಚನೆಗಳ ಬಳಿಕ ವಾಸು ಪ್ರಕಾಶ್ ಪರಿಚಯಿಸುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 12 ಚೆಂಡು 17 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಪಂದ್ಯ ಅದ್ಯಾವ ರೀತಿಯಲ್ಲಿ ಸಮಾಪ್ತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ವಾಸು ಪ್ರಕಾಶ ಬಹಳಷ್ಟು ಸಮಯಗಳಲ್ಲಿ ಈ ಪರಿಸ್ಥಿತಿಯಲ್ಲಿ ತಂಡದ ಯಶಸ್ಸಿನ ಬೆನ್ನಿಂದ ಅತ್ಯುತ್ತಮ ರೀತಿಯ ಒಂದು ಯಶಸ್ಸನ್ನು ಕೊಟ್ಟಂತ ತಿಪಟೂರು ತುಮಕೂರು ಪರಿಸರದವರು ಅತ್ಯುತ್ತಮ ಆಟಗಾರ ಈ ಪರಿಸ್ಥಿತಿಯಲ್ಲಿ ಎಸೆಗಾರಿಕೆ ವಿಭಾಗವನ್ನು ಕಾಣ್ತಾ ಇದ್ದಾರೆ. 12 ಎಸೆತ 17 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕ್ಷೇತ್ರಕ್ಷಣ ಬದಲಾವಣೆಗಳು ಮತ್ತೆ ಸರಾಗವಾಗಿ ಸಾಗ್ತಾ ಇದ್ದಾವೆ. ಅಂತಿಮ 12 ಎಸೆತ 17 ಓಟಗಳು ಬರಬೇಕಾಗಿದೆ. ಮತ್ತೆ ರೋಚಕ ಹಂತಕ್ಕೆ ಸಾಗಬಲ್ಲಂತ ಎಲ್ಲ ಕ್ಷಣಗಣಗಳಿಗೂ ಆರಂಭವನ್ನು ಪಡ್ಕೊಳ್ತಾ ಇದೆ. ಕೊನೆ 5 ನಿಮಿಷಗಳ ಆಟ ಬಾಕಿ ಉಳಿತಾ ಇದೆ. ಏಳನೇ ಓವರ್ನ ಚಾಲ್ತಿಯಲ್ಲಿ ವಾಸು ಪ್ರಕಾಶ್ ವಿಪಕ್ಷ ಭಾಗದಲ್ಲಿ ಬಳಸೋದವರದ ಹೊಡೆತ ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೆ ಸಿಕ್ಸರ್ಗೆ ವಾಸು ಪ್ರಕಾಶ್ 7ನೇ ಮೊದಲ ಚೆಂಡಿನಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಈ ಮುಖಾಂತರವಾಗಿ ತಂಡ ಮೊತ್ತ 50 ಅರ್ಧ ಶತಕ 50 ದಾಖಲಿಸ್ತಾ ಇದ್ದಾರೆ. ಅಂತಿಮ ಹಂತದ 11 ಎಸೆತ 11 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ನೋಡಿ ಜಾನ್ಸನ್ ಕುಂದಾಪುರ ತಮ್ಮ ಡಿಸಿಷನ್ ತಿಳಿಸ್ಕೊಡಿ. ಮತ್ತೆ ವಾಸು ಪ್ರಕಾಶ್ ಬ್ಲಾಕ್ ಆಲ್ ಚೆಂಡು ಡಾಟ್ ಬಾಲ್ ದಾಖಲಿಸುವಂತಹ ಹಂತದಲ್ಲಿ ಬ್ಯಾಕ್ ಟು ಬೌಲರ್ಸ್ ಆಟವನ್ನ ಆಡಿದ್ರು. ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದ್ದಾವೆ.
ಜಯಕ್ಕಾಗಿ ಅಂತಿಮ ಹಂತದ 10 ಚೆಂಡು 10 ಓಟಗಳು ಬರಬೇಕಾಗಿದೆ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ರನ್ಔಟ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಂಡುಕೊಂಡ್ರು. ಇಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಅಂತಿಮ ಹಂತದ 9 ಎಸೆತ 10 ಓಟಗಳು ಬರಬೇಕಾಗಿದೆ. ಜೀವನ್ ಅರಸೀಕೆರೆ ಹೊಸ ಆಟಗಾರ. ಅಂತಿಮ ಹಂತದ 9 ಚೆಂಡು ಜಯಕ್ಕಾಗಿ 10 ಓಟಗಳು ಬರಬೇಕಾಗಿದೆ. ಪರಿಸ್ಥಿತಿಯಲ್ಲಿ ಜೀವನ್ ಅರಸೀಕೆರೆ ಹೊಸ ಆಟಗಾರ ಅಂಕಣಕ್ಕೆ ಬರ್ತಾ ಇದ್ದಾರೆ. ಈ ಓವರ್ನಲ್ಲಿ ಅಂತಿಮ 3 ಚೆಂಡುಗಳು ಈ ಪರಿಸ್ಥಿತಿಯಲ್ಲಿ ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. ಪಂದ್ಯ ಯಾವ ರೀತಿಯಲ್ಲಿ ಸಮಾಪ್ತಿಯನ್ನು ಕಾಣುತ್ತಂತ ನೋಡಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ 8 ಎಸೆತ 10 ಓಟಗಳು ಬರಬೇಕಾಗಿದೆ. 8ಕ್ಕೆ 10 ಮತ್ತೆ ರೋಚಕ ಕ್ಷಣಗಳನ್ನೇ ಆರಂಭವನ್ನು ಕಾಣ್ತಾ ಇರ್ತಕ್ಕಂಥ ಪಂದ್ಯ ಅದ್ಯಾವ ರೀತಿಯಲ್ಲಿ ಸಮಾಪ್ತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, 1 ಓಟಗಳಿಗೆ ಅಷ್ಟೇ ಅವಕಾಶಗಳು ಬರ್ತಾ ಇದ್ದಾವೆ. ಅಂತಿಮ ಹಂತದ 7 ಚೆಂಡು 9 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 7ಕ್ಕೆ 9 7ನೇ ಓವರ್ನ ಕೊನೆಯ ಚೆಂಡಿನಲ್ಲಿ ಅದ್ಯಾವ ರೀತಿಯ ಓಟಗಳನ್ನು ದಾಖಲಿಸ್ತಾರೆ ಅನ್ನೋದು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಪರಿಸ್ಥಿತಿಯಲ್ಲಿ ಜೀವನ್ ಅರಸೀಕೆರೆ ಒಂದು ಓಟಗಳ ಸೇರ್ಪಡೆ. ಅಂತಿಮ 6 ಚೆಂಡು ಜಯಕ್ಕಾಗಿ 8 ಓಟಗಳು ಬರಬೇಕಾಗಿದೆ. 6ಕ್ಕೆ 8 ಪಂದ್ಯ ಅದ್ಯಾವ ರೀತಿಯಲ್ಲಿ ಸಮಾಪ್ತಿಯನ್ನು ಈ ಹಂತದಲ್ಲಿ ಕಾಣುತ್ತೆ ಅಂತ ನೋಡಬೇಕಾಗಿದೆ. ಸಮಾಲೋಚನೆಗಳು ಈ ಪರಿಸ್ಥಿತಿಯಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದೆಡೆ ಲೆಫ್ಟಿ ಪ್ರಸಾದ ಇದ್ದಾರೆ, ಒಂದೆಡೆ ಧನುಷ್ ಇದ್ದಾರೆ. ಅದ್ಯಾವ ರೀತಿಯ ಒಂದು ಕೊನೆ 1 ನಿಮಿಷಗಳ ಅವಕಾಶ ಇದೆ. ಕೊನೆಯ 1 ನಿಮಿಷಗಳ ಅವಕಾಶ. ನೀರೋದ್ರಲ್ಲಿ ಆಫ್ ಮಾಡಿ. ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಕ್ರೀಡಾ ಪ್ರೇಕ್ಷಕರು ಈ ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ನೀಡಿಕೊಳ್ತಾ ಇದ್ದೇವೆ. ಅಂತಿಮ ಹಂತದ 6 ಚೆಂಡು ಜಯಕ್ಕಾಗಿ 8 ಓಟಗಳು ಬರಬೇಕಾಗಿದೆ. ಅದ್ಯಾವ ರೀತಿಯ ಫಲಿತಾಂಶ ಈ ಪರಿಸ್ಥಿತಿಯಲ್ಲಿ ದಾಖಲಾತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಒಂದೆಡೆ ಯುವ ಎಸೆತಗಾರನಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಮತ್ತೊಂದೆಡೆ ಅನುಭವ ಎಸೆತಗಾರ ಲೆಫ್ಟಿ ಪ್ರಸಾದ್ ಇದ್ರು. ಆದ್ರೂ ಕೂಡ ಈ ಪರಿಸ್ಥಿತಿಯಲ್ಲಿ ಯುವ ಎಸೆತಗಾರನಿಗೆ ಜವಾಬ್ದಾರಿಯನ್ನು ಕೊಟ್ಟಂತ ಫ್ರೆಂಡ್ಸ್ ಬೆಂಗಳೂರು ಅದ್ಯಾವ ರೀತಿಯಲ್ಲಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಅಂತಿಮ ಹಂತದ 6 ಚೆಂಡು 8 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ನೇರ ಗುರಿ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಮತ್ತೆ ರನ್ಔಟ್ ರೂಪದಲ್ಲಿ ಹೋದರೆ ಆಘಾತ. ಅಂತಿಮ ಹಂತದ 5 ಎಸೆತ ಜಯಕ್ಕಾಗಿ 8 ಓಟಗಳು ಬರಬೇಕಾಗಿದೆ. ಹೊಸ ಆಟಗಾರ ಲಲಿತ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ ಹಂತದ 5 ಎಸೆತ 8 ಓಟಗಳು ಬರಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ. ಪಂದ್ಯ ಅದ್ಯಾವ ರೀತಿಯಲ್ಲಿ ಸಮಾಪ್ತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಒಂದು ಅತ್ಯುತ್ತಮ ರೀತಿಯ ಎಸೆತಗಾರಿಕೆಯನ್ನು ಸಂಘಟಿಸ್ತಾ ಇರ್ತಕ್ಕಂಥ ಯುವ ಎಸೆತಗಾರ. ಈ ಪರಿಸ್ಥಿತಿಯಲ್ಲಿ ತಂಡವನ್ನು
ದಡ ಸೇರಿಸುವಂತ ಹೋರಾಟದಲ್ಲಿರ್ತಕ್ಕಂಥ ಎರಡು ಆಟಗಾರರು. ಎರಡನೇ ಬಾರಿ ಮಾತ್ರ ಧನುಷ್. ಮತ್ತೆ ಎರಡನೇ ಬಾರಿ ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು. ವೈಟ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ 5 ಎಸೆತ 7 ಓಟಗಳು ಬರಬೇಕಾಗಿದೆ. ಮತ್ತೆ ಧನುಷ್ ಎರಡನೇ ಚೆಂಡಿಗಾಗಿ ಬಹಳಷ್ಟೊಂದು ಹೋರಾಟದ ಪಂದ್ಯಗಳು ಅಂಗಣದ ಒಳಭಾಗದಲ್ಲಿ ಮೊದಲ ಕ್ವಾರ್ಟರ್ ಫೈನಲ್ ರೂಪದಲ್ಲಿ ಸಾಗ್ತಾ ಇದ್ದಾವೆ. ಮತ್ತೆ ಧನುಷ್ ಸತತ ಅತಿಕ್ರಮ ಓಟಗಳು ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ 2 ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಈ ಪರಿಸ್ಥಿತಿಯಲ್ಲಿ ದಾಖಲಾತಿಯನ್ನು ಕಾಣಿಕೊಳ್ತಾ ಇದ್ದಾವೆ. ಅಲ್ಲಿ ಜಾನ್ಸನ್ ತೀರ್ಮಾನ ತಿಳಿಸ್ಕೊಳ್ಬೇಕೆನ್ನುವಂತಹ ಸೂಚನೆ ಕೊಡ್ತಾ ಇದ್ದಾರೆ ಸಂಘಟಕರು. ಕ್ಷೇತ್ರಕ್ಷಣ ಆಯ್ದುಕೊಳ್ತಾ ಇದ್ದಾರೆ. ಸಂಜಿಸಿ ನ್ಯಾಶ್ ಆಟಗಾರರು ದಾಂಡಿಗೆ ತನಕ್ಕೆ ರೆಡಿ ಆಗಬೇಕಾಗಿದೆ ಅನ್ನೋ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅಂತಿಮ ಹಂತದ 5 ಎಸೆತ ಜಯಕ್ಕಾಗಿ 6 ಓಟಗಳು ಬರಬೇಕಾಗಿದೆ. 5ಕ್ಕೆ 6 ಸತತವಾಗಿ 2 ವೈಡ್ ಬಾಲ್ಗಳಿಗೆ ಅವಕಾಶ ಮಾಡಿಕೊಟ್ಟರು. ಸ್ವಲ್ಪ ಮಟ್ಟಿಗೆ ಎದುರಾಳಿಗಳಿಗೆ ಸುಲಭತೆ ಹಂತವನ್ನು ಕಾಣುವಂತಹ ಪ್ರಯತ್ನದಲ್ಲಿ ಧನುಷ್ 2 ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಇವಾಗ ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. 5 ಚೆಂಡು 6 ಓಟಗಳು ಬರಬೇಕಾಗಿದೆ. 5ಕ್ಕೆ 6 ಬಹಳಷ್ಟು ತಮರಿತ ಒಂದು ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ಕ್ಲೀನ್ ಬೌಲ್ಡ್ ರೂಪದಲ್ಲಿ ಕ್ಯಾಚ್ ರೂಪದಲ್ಲಿ ಮತ್ತೆ ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ ಹಂತದ 4 ಎಸೆತ 6 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಈವರೆಗೆ ಒಂದು ಅತ್ಯುತ್ತಮ ರೀತಿಯ ಆಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರ ಈ ಪರಿಸ್ಥಿತಿಯಲ್ಲಿ ಹೋದ್ದರಿಯನ್ನು ಒಪ್ಪಿಸ್ತಾ ಇದ್ದಾರೆ. ದಾಂಡಿನ ಕೆಳಂಚನೆ ಸವರಿಕೊಂಡಂತ ಚೆಂಡು ಗೂಡದ ಹಿಂಭಾಗದಲ್ಲಿ ಹಾಲಪ್ಪ ಒಂದು ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ಕೊನೆಯ 4 ಎಸೆತ 6 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ ಹಂತದ 4 ಎಸೆತ 6 ಓಟಗಳು ಬರಬೇಕಾಗಿದೆ. ಮತ್ತೆ ಪಂದ್ಯ ರೋಚಕ ಘಟ್ಟಕ್ಕೆ ತಲುಪುವಂತಹ ಸಾಧ್ಯತೆಯನ್ನು ತೆರೆದಿಡ್ತಾ ಇದೆ ಪಂದ್ಯ. ಬಾಲಾಜಿ ಹೊಸ ಆಟಗಾರ. ಪ್ರಮೋದ ಈ ಒಂದು ಪರಿಸ್ಥಿತಿಯಲ್ಲಿ ಹೋದ್ದರಿಯನ್ನು ಒಪ್ಪಿಸಿದ್ದಾರೆ. ಅಂತಿಮ ಹಂತದ 4 ಚೆಂಡು ಜಯಕ್ಕಾಗಿ 6 ಓಟಗಳು ಬರಬೇಕಾಗಿದೆ. ಮತ್ತೆ 3ನೇ ಬಾರಿ ಧನುಷ್ ಒಂದು ಸಿಕ್ಸರ್ನ ಅವಕಾಶ. ಮತ್ತೆ 3ನೇ ಬಾರಿ
ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಮತ್ತೆ ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈ ಓವರ್ ನಲ್ಲಿ ಒಂದು ಅತ್ಯುತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ರು ಕೂಡ 3 ಅತಿಕ್ರಮ ಓಟಗಳಿಗೆ ಧನುಷ್ ಅವಕಾಶ ಮಾಡಿಕೊಟ್ರು. ಅದೊಂದು ಅಂಶವೇ ಸ್ವಲ್ಪ ಮಟ್ಟಿಗೆ ತಂಡಕ್ಕೆ ಮೈನಸ್ ಆಗುವಂತಹ ಸಾಧ್ಯತೆಗಳು. ಕ್ಷಣಕಾಲ ಗಾಳಿಯಲ್ಲಿತ್ತು. ಇಲ್ಲಿ ನೇರ ಗುರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಸುಲಭ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಪ್ರಯತ್ನವನ್ನು ಕಂಡಂತ ನವೀನ ಕ್ಯಾಚ್ ಕೈ ಚೆಲ್ಲಿದ್ದಾರೆ. ಅಂತಿಮ ಹಂತದಲ್ಲಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ರನ್ಔಟ್ ರೂಪದಲ್ಲಿ ಮತ್ತೆ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಮತ್ತೆ ಪಂದ್ಯ ರೋಚಕ ಹಂತವನ್ನು ಕಾಣುವಂತಹ ಸಾಧ್ಯತೆ. ಅಂತಿಮ 3 ಎಸೆತ ಜಯಕ್ಕಾಗಿ 4 ಓಟಗಳು ಬರಬೇಕಾಗಿದೆ. 3ಕ್ಕೆ 4. ಅಂತಿಮ ಹಂತದ 3 ಚೆಂಡು ಜಯಕ್ಕಾಗಿ 4 ಓಟಗಳು ಬರಬೇಕಾಗಿದೆ. ರಿತೇಶ್ ಹೊಸ ಆಟಗಾರ ಅಂಕಣಕ್ಕೆ ಬರ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಕೊನೆಯ ಹಂತದ 3 ಚೆಂಡು ಜಯಕ್ಕಾಗಿ 4 ಓಟಗಳು ಬರಬೇಕಾಗಿದೆ. ಈ ಓವರ್ನಲ್ಲಿ 3 ಅತಿಕ್ರಮ ಓಟಗಳಿಗೆ ಧನುಷ್ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಒಂದು ಅಂಶ ಸ್ವಲ್ಪ ಮಟ್ಟಿಗೆ ಫ್ರೆಂಡ್ಸ್ ಬೆಂಗಳೂರಿನ ಆಟಗಾರರಿಗೆ ಕೂಡ ಇಲ್ಲಿ ಒತ್ತಡಕ್ಕೆ ಸಿಲುಕಿಸ್ತಾ ಇದೆ. ಅದು ಕೂಡ ಯುವ ಎಸೆತಗಾರ ಅತ್ಯುತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಪಂದ್ಯ ಅದೇ ಯಾವ ರೀತಿಯಲ್ಲಿ ಸಮಾಪ್ತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ರಿತೇಶ್ ಅಂತಿಮ ಹಂತದ 3 ಚೆಂಡು ಜಯಕ್ಕಾಗಿ 4 ಓಟಗಳು ಬರಬೇಕಾಗಿದೆ. 3ಕ್ಕೆ 4. ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಅಂತಿಮ 2 ಚೆಂಡು 3 ಓಟಗಳು ಬರಬೇಕಾಗಿದೆ. ರೋಚಕ ರೋಮಾಂಚನಕಾರಿ ಪಂದ್ಯ ಅಂಕಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕೊನೆಯ 2 ಚೆಂಡು 3 ಓಟಗಳು ಬರಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ಪಂದ್ಯ ಅದೇ ಯಾವ ರೀತಿಯಲ್ಲಿ ಸಮಾಪ್ತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಇಲ್ಲಿ ಅದ್ಯಾವ ರೀತಿಯ ಹೊಡೆತಗಳು ಓಟಗಳಿಗೆ ಅವಕಾಶ ಮಾಡಿಕೊಡ್ತದೆ ಅನ್ನೋದು ಕೂಡ ಬಹಳಷ್ಟು ಒಂದು ಪಂದ್ಯದ ಫಲಿತಾಂಶದ ಕಡೆಗೆ ನಿರ್ಧರಿತವಾಗಿರ್ತಕ್ಕಂಥ ಎಸೆತ. ಈ ಪರಿಸ್ಥಿತಿ ಅಂತಿಮ 2 ಚೆಂಡು 3 ಓಟಗಳು ಬರಬೇಕಾಗಿದೆ. ಒಂದು ವೇಳೆ ಪಂದ್ಯ ಟೈ ಆದ್ರೆ ಸೂಪರ್ ಓವರ್ ವಿಜಯ ತಂಡವನ್ನು ಘೋಷಿಸುತ್ತೆ. ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಮತ್ತೆ ಯಾವ ರೀತಿಯ ತೀರ್ಪು ಈ ಪರಿಸ್ಥಿತಿಯಲ್ಲಿ ದಾಖಲಾತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಅಂತಿಮ 1 ಚೆಂಡು ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಔಟ್ ಅನ್ನುವಂತಹ ತೀರ್ಪು ಬರ್ತಾ ಇದೆ. ಮುಖಾಂತರವಾಗಿ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ 1 ಚೆಂಡು ಜಯಕ್ಕಾಗಿ 2 ಓಟಗಳು ಬರಬೇಕಾಗಿದೆ. 1ಕ್ಕೆ 2 ಹೋರಾಟಕಾರಿ ಪಂದ್ಯ. ಇಲ್ಲಿ ಪಂದ್ಯ ಸರಿಸಮಾನತ ಟೈ ಆದ್ರೆ ಸೂಪರ್ ಓವರ್ ವಿಜಯಿ ತಂಡವನ್ನು ಘೋಷಿಸುತ್ತೆ. ಮತ್ತೊಂದು ಅರ್ಧ ಗಂಟೆ ಪಂದ್ಯ ವಿಳಂಬವಾಗಿ ಮುಕ್ತಾಯವನ್ನು ಕಾಣುತ್ತೆ. ಈ ಪರಿಸ್ಥಿತಿಯಲ್ಲಿ ಕೃಷ್ಣ ಬಹಳಷ್ಟು ಸಮಯಗಳ ಬಳಿಕ ಮತ್ತೆ ತಂಡವನ್ನು ಕೂಡಿಕೊಳ್ಳುವಂತ ಹಂತವನ್ನು ಕಂಡಂತ ಆಟಗಾರ. ಕೊನೆಯ 1 ಚೆಂಡು ಜಯಕ್ಕಾಗಿ 2 ಓಟಗಳು ಬರಬೇಕಾಗಿದೆ. ಹೋರಾಟದ ಪಂದ್ಯ. ಯುವ ಬೌಲರ್ ಅಂತಿಮ ಹಂತದವರೆಗೆ ಪಂದ್ಯವನ್ನು ಕೊಂಡೊಯ್ಯುವಂತ ಪ್ರಯತ್ನದ ಯಶಸ್ಸನ್ನು ಕಂಡುಕೊಂಡು ಬಂದ್ರೆ 3 ಅತಿಕ್ರಮ ಓಟಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಈ ಪರಿಸ್ಥಿತಿಯಲ್ಲಿ ಕೊಡ್ತಾ ಇದ್ರು ಕೂಡ
ಕೊನೆಯ ಒಂದು ಚೆಂಡು ಜಯಕ್ಕಾಗಿ 2 ಓಟಗಳು ಬರಬೇಕಾಗಿದೆ. ಪಂದ್ಯ ಅದೇ ರೀತಿಯಲ್ಲಿ ಸಮಾಪ್ತಿಯಲ್ಲಿ ಕಾಣುತ್ತೆ ಅಂತ ನೋಡಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಡಾಟ್ ಬಾಲ್ ಆದ್ರೆ ಫ್ರೆಂಡ್ಸ್ ಜಯವನ್ನು ದಾಖಲಿಸ್ತಾರೆ. ಒಂದೋಟ ಬಂದ್ರೆ ಪಂದ್ಯ ಸರಿ ಸಮಾನ ಆಗುತ್ತೆ. ಆ ಬಳಿಕ ಸೂಪರ್ ಓವರ್ ವಿಜಯ್ ತಂಡವನ್ನು ಘೋಷಿಸುತ್ತೆ. ಅಂತಿಮ ಹಂತದಲ್ಲಿ 2 ಓಟ ದಾಖಲಾತಿಯನ್ನು ಕಂಡ್ರೆ ಇಲ್ಲಿ ಎಂಸಿಸಿ ಕೊಲ್ಲೂರಿನ ಆಟಗಾರರು ಪಂದ್ಯವನ್ನು ಜಯಿಸಿಕೊಂಡು ಮೊದಲ ತಂಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿದ್ದಾರೆ. ಈಗಾಗಲೇ ಲೈವ್ ನ ವೀಕ್ಷಣೆಯಲ್ಲಿ 2,000 ಕೂಡ ಅಧಿಕ ಪ್ರೇಕ್ಷಕರು ಪಂದ್ಯಾಟದ ವೀಕ್ಷಣಿದ್ದಾರೆ. ಅವರಿಗೆಲ್ಲರೂ ಕೂಡ ಈ ಒಂದು ಸಂಸ್ಥೆ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನ ಕೋರ್ತಿದ್ದೇವೆ. ಸಮಾಲೋಚನೆಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದ್ದಾವೆ.
ಅಲ್ಲಿ ಪಂದ್ಯ ಮುಂದುವರಿಸಿ ಅನ್ನುವಂತ ಸೂಚನೆ ಕೊಡ್ತಾ ಇದ್ದಾರೆ ಸಂಘಟಕರು. ಅಲ್ಲಿ ತೀರ್ಪುಗಾರರು ಸೂಚನೆ ಕೊಡಿ. ಅಲ್ಲಿ ತೀರ್ಪುಗಾರ ತೀರ್ಮಾನ ಕೊಡಿ. ಡೆಡ್ ಬಾಲ್ ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ. ಈಗ ಅಂತಿಮ ಹಂತದ 2-3 ಓಟಗಳು ಬರಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ. ಅಂತಿಮ ಹಂತದ 1-2 ಓಟಗಳು ಬರಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ. ಕೊನೆ ಒಂದು ಚೆಂಡು, 2 ಓಟಗಳು ಬರಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ. 1 ಓಟ ದಾಖಲಿಸಿದರೆ ಪಂದ್ಯ ಸರಿ ಸಮಾನದ ಟೈ ಆಗುತ್ತೆ. ಕೊನೆಯ ಚೆಂಡಿನಲ್ಲಿ 2 ಓಟಗಳ ಅನಿವಾರ್ಯತೆ. 1 ಓಟವನ್ನು ದಾಖಲಿಸಿದ್ರು ಕೂಡ ಪಂದ್ಯಾಟ ಟೈ ಆಗುತ್ತೆ. ಟೈ ಆದ್ರೆ ಸೂಪರ್ ಓವರ್ ವಿಜಯ ತಂಡವನ್ನು ಘೋಷಿಸುತ್ತೆ. ಕೊನೆ 1-2 ಓಟಗಳು ಬರಬೇಕಾಗಿದೆ. ಈ ಹಂತದಲ್ಲಿ ಫ್ರೆಂಡ್ಸ್ ಬೆಂಗಳೂರು ತಂಡ ರೋಚಕ ಜಯವನ್ನು ದಾಖಲಿಸ್ತಾ ಇದ್ದಾರೆ. ತಂಡವೊಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿ, ಅದು ಒಂದು ಹಂತದ ಡೌಟ್ಲೆಸ್ ಸೆಲೆಕ್ಷನ್ ಕೂಡ ಕೈ ಜಾರಿ ಹೋಗಿರ್ತಕ್ಕಂಥ ಪಂದ್ಯವನ್ನು ತಂಡಕ್ಕೆ ಉಳಿಸಿಕೊಟ್ಟಂತ ಎಸೆತಗಾರ ಫ್ರೆಂಡ್ಸ್ ಬೆಂಗಳೂರಿನ ಧನುಷ್. ಕೈಯಲ್ಲಿದ್ದಂತ ಪಂದ್ಯವನ್ನು ತಾವೇ ಸ್ವತಃ ಎದುರಾಳಿ ತಂಡಕ್ಕೆ